ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನಿಸ್ಬಿಡುತ್ತೆ. ಅಂತಹ ಒಂದು ಸೌಂದರ್ಯದ ಗಟ್ಟಿ ಅಂತಲೇ ಹೇಳಬಹುದು. ಸೊ 9ನೇ ವಯಸ್ಸಿಗೆ ಅವರು ಅಂದರೆ 9ನೇ ತರಗತಿ ಮುಗಿಸಿ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಸೊ ಒಂಚೂರು ಬದಲಾವಣೆ ಇಲ್ಲ ಗುರು. ಬೆಳಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನನಗೆ ಈ ಥರ ಫೀಲ್ ಇದೆ ಅಂದರೆ ಇನ್ನು ಪಡ್ಡೆ ಹುಡುಗರು ಹೆಂಗಿರ್ಬೋದು ಹೇಳಿ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ನಿಮ್ಮೆಲ್ಲರ ಪ್ರೀತಿಯ ರಾಧಿಕಾ ಕುಮಾರಸ್ವಾಮಿ. ನಿಮ್ಗೆ ಗೊತ್ತೇ ಇದೆ, ಅವರ ನಟನೆಯ ಭೈರಾದೇವಿ ಸಿನಿಮಾ ಇದೇ ಅಕ್ಟೋಬರ್ 3ಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯಾದಲ್ಲಿ ಯಾರೂ ಕೂಡ ಅಗೋರಿ ಪಾತ್ರದಲ್ಲಿ ಮಾಡೇ ಇಲ್ಲ, ಅದರಲ್ಲೂ ನಟಿಯರು. ಇವರು ಮೊದಲ ಬಾರಿಗೆ ಅಗೋರಿ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಹಲವಾರು ರೀತಿಯ ಇನ್ಸಿಡೆಂಟ್ಗಳು ಕೂಡ ಇವ್ರಿಗೆ ನೆಗೆಟಿವ್ ಆಗಿ ತುಂಬ ಇನ್ಸಿಡೆಂಟ್ಗಳು ಕೂಡ ಅವ್ರಿಗೆ ಅನುಭವ ಆಗಿದೆ. ಹೀಗೆ ಹಲವಾರು ವಿಚಾರಗಳಿದೆ. ಹಲವು ದಿನಗಳ ನಂತರ ನಮ್ಗೆ ಅವ್ರ ಕೈಗೆ ಸಿಕ್ಕಿದ್ದಾರೆ. ಏನು ಮಾಡ್ತಾರೆ ಫ್ರೀ ಇದ್ದಾಗ, ಅವರ ಬ್ಯೂಟಿ ಸೀಕ್ರೆಟ್ ಏನು, ಹೀಗೆ ಹಲವಾರು ವಿಚಾರಗಳನ್ನು ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂಗೆ ನಿಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಏನು ನಿಮ್ಮ ಎಲ್ರಿಗೂ ಅದೇ ಏನಿತ್ತು ಇವ್ರ ಸೌಂದರ್ಯದ ಗುಟ್ಟು ಅನ್ನೋದು ಎಲ್ರಿಗೊಂದು ಕ್ವಶನ್. ಮೇಡಮ್ ಅದ್ರ ಬಗ್ಗೆ ಆನ್ಸರ್ ಮಾಡಿಬಿಡಿ ಮ್ಯಾಮ್. ಏನು ಮಾಡ್ತೀರಾ, ಏನು ತಿಂತೀರಾ ಅಂತ ಹೇಳಿ. ಆ್ಯಕ್ಚುಲಿ ಮಂಗಳೂರವ್ರು ಅಂದ್ರೆ ನಿಮ್ಗೆ ಗೊತ್ತು, ನೀವು ಮಂಗಳೂರು. ಸೊ ನಾವು ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಕರಿ, ಓಕೆ, ಏನು ಮೀನು, ಬಾಯ್ಲ್ಡ್ ರೈಸ್ ದಿನನಿತ್ಯ ನಮ್ಗೆ ಅದೇ ಇರುತ್ತೆ. ಸೊ ಈ ಥರ ವ್ರತ ಪೂಜೆ ಈ ಥರ ಇದ್ದಾಗ ಮಾತ್ರ ನಾವು ವೆಜ್ ಆಗಿರ್ತೀವಿ. ಇಲ್ಲಾಂದ್ರೆ ಬೇರೆ ದಿವಸ ಎಲ್ಲ ನಾನು ಆಲ್ಮೋಸ್ಟ್ ಫಿಶ್ಶೇ ತಿನ್ನೋದು. ಓಕೆ. ಸೊ ಫಿಶ್ಶು ಕೂಡ ಒಂದು, ಮತ್ತೆ ಕೊಬ್ಬರಿ ಎಣ್ಣೆ. ನಾನು ಇದನ್ನ ಇತ್ತೀಚೆಗೆ ತುಂಬ ಜನ ಅದನ್ನ ಹೇಳ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆ ಸ್ಕಿನ್ನಿಗಿರ್ಬೋದು ಮತ್ತು ಹೇರ್ಗೆ, ಮಸಾಜ್ಗೆ ಎಲ್ಲ ನಾವು ಯೂಸ್ ಮಾಡೋದದೆ. ಫುಲ್ ಕಂಪ್ಲೀಟ್ ಬಾಡಿ ಕೂಡ ಬಾಡಿ ಮಸಾಜ್, ಫೇಸ್ ಮಸಾಜ್ ಮತ್ತು ಮೇಕಪ್ ರಿಮೂವ್ ಮಾಡೋದು ಪ್ರತಿಯೊಂದು ಕೂಡ ಕೊಕೊನೆಟ್ ಆಯಿಲಿಂದಾನೆ. ಮತ್ತು ಇನ್ನೊಂದು ಏನಂದರೆ, ಆದಷ್ಟು ನಮ್ಮದು ಮನಸ್ಸು ಚೆನ್ನಾಗಿದ್ರೆ ಇಲ್ಲೂ ಚೆನ್ನಾಗೇ ಇರುತ್ತೆ. ಮತ್ತು ತುಂಬ ಟೆನ್ಷನ್ ಜಾಸ್ತಿ ತಗೊಳ್ಳಲ್ಲ. ಇವಾಗ ನಾವು ಏನು ದೇವರಲ್ಲ, ನಾವು ತಿಂದರೆ ದಪ್ಪ ಆಗ್ತೀವಿ, ನಮಗೂ ಪಿಂಪಲ್ಸ್ ಬರುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದು ಈ ಸಿನಿಮಾ ಮಾಡುವಾಗಂತೂ ನೀವು ನನ್ನ ಆ ಟೈಮಲ್ಲಿ ನೋಡಬೇಕಿತ್ತು, ಭೈರಾದೇವಿ ಶೂಟಿಂಗ್ ಟೈಮಲ್ಲಿ. ಓಕೆ. ಆಲ್ಮೋಸ್ಟ್ ಒಂದು 6 months ನನ್ನೇ ನಾನು ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ನನ್ನ ಹೇರ್ ಎಲ್ಲ ಫುಲ್ಲು ಫ್ರೀಝಿ, ಫುಲ್ಲು ಒಂಥರ ತುಂಬ ರಫ್ ಆಗೋಗಿತ್ತು. ನನ್ನ ಸ್ಕಿನ್ ಅಂತೂ ಕಂಪ್ಲೀಟ್ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಓಕೆ. ಸೊ ಅದನ್ನ ಮತ್ತೆ ವಾಪಸ್ ತಗೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಸೊ ಏನೇ ಒಂದು ನಾವೊಂದು ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ಅದಕ್ಕೆ ಅಂತ ಟೈಮ್ ಕೊಡಬೇಕು. ಹೌದು. ಸುಮ್ಮನೆ ನಾವೇನು ಮೇಂಟೈನ್ ಮಾಡ್ದಿರಾ ನಾವು ಇರ್ತೀವಿ ಅಂದರೆ ಅದು ಕಷ್ಟ. ಒಂದು, ಜಾಸ್ತಿ ಟೆನ್ಷನ್ ತಗೋಬಾರ್ದು. ಓಕೆ. ಅಂದರೆ ಎಲ್ಲರ ಲೈಫಲ್ಲೂ ಟೆನ್ಷನ್ ಇದ್ದೇ ಇರುತ್ತೆ, ತಗೋಬಾರ್ದು ಅಂದರೆ ಅದು ಆಗೋದಿಲ್ಲ. ಬಟ್ ನಾನು ಏನು ಹೇಳೋದು ಅಂದರೆ, ಎಷ್ಟು ತಗೋಬೇಕು ಅಷ್ಟು ತಗೊಂಡು ಬಿಟ್ಬಿಡ್ಬೇಕು, ಅದನ್ನು ನಾವು ಮುಂದೆ ಹೋಗ್ತಾ ಇರಬೇಕು ಲೈಫಲ್ಲಿ ಅಂತ. ಓಕೆ. ಎಕ್ಸಸೈಸ್ ಮಾಡಬೇಕು. ನಾನು ಎಕ್ಸಸೈಸ್ ಅಂತ ಜಾಸ್ತಿ ಮಾಡಲ್ಲ. ಕೆಲವೊಂದ್ಸಲ ಯೋಗ ಶುರು ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ. ಅದಾದಮೇಲೆ ಡಾನ್ಸ್. ನಾನು ಮುಂಚೆಯಿಂದನೂ ನಿಮ್ಗೆ ಗೊತ್ತು, ಡಾನ್ಸ್ ಮಾಡೇ ಮಾಡ್ತೀನಿ. ಇಲ್ಲ ನಾನು ಅದನ್ನೆಲ್ಲ ಬಿಟ್ಟು ಕಂಪ್ಲೀಟ್ ನಾನು ಮನೇಲಿ ಕುತ್ಕೊಂಡ್ರೆ, ಅಂದರೆ ಏನು ಎಕ್ಸಸೈಸೇ ಇಲ್ದಿರೋ ಬಾಡಿ ಕುತ್ಕೊಂಡ್ರೆ ನಾನು ಸಹ ತುಂಬ ದಪ್ಪ ಆಗ್ತೀನಿ. ನಿಜ ಹೇಳ್ಬೇಕಂದ್ರೆ ಈಗ ನಾನು ಸ್ವಲ್ಪ ಪುಟ್ ಆನ್ ಆಗಿದ್ದೀನಿ ವೆಯ್ಟ್. ಏನು ಕಾಣಿಸ್ತಿಲ್ಲ ನಮಗಂತೂ. ಅದು ನೀವು ತುಂಬ ದಿನದ ನಂತರ ನೋಡಿದ್ದೀರಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆ ಮ್ಯಾಮ್, ಎಲ್ಲ ಒಂದು ಮಾತಾಡ್ತಾರೆ ಹಿಂಗೆಲ್ಲ ಕೂತ್ಕೊಂಡ್ರೆ ಹುಡುಗರೆಲ್ಲ ಏನಪ್ಪ ಅಂತ ಹೇಳಿದ್ರೆ, ಆ ದೇವರು ತುಂಬ ಫ್ರೀಯಾಗಿ ಕೂತ್ಕೊಂಡು ಆ ಮೂಗು, ಆ ತುಟಿ, ಆ ಕಣ್ಣನ್ನೆಲ್ಲ ಕ್ಲೀನಾಗಿ ಕೂತ್ಕೊಂಡು ಟೈಮ್ ತಗೊಂಡು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಹಿಂಗೆ ಸುಮ್ಮನೆ ನಿಮ್ಗೂ ಸಿನಿಮಾ ಡೈಲಾಗ್ಗಳೆಲ್ಲ ಇರುತ್ತವಲ್ಲ, ನಮ್ಗೆ ಅದನ್ನ ಹಾಗೆ ಅನ್ಸುತ್ತೆ. ಅಮ್ಮಂದೇನಾದ್ರು ಇದರಲ್ಲಿ ಏನಾದ್ರು? ನಿಮ್ಮ ಅಮ್ಮನೂ ನಿಮ್ಮ ಥರನೇ ಬ್ಯೂಟಿ ಆಗಿದ್ದಾರೆ, ನಿಮ್ಗೆ ಅನ್ಸಿದ್ಯಾ? ಅಂದರೆ ನನಗೆ ನಮ್ಮ ಮಮ್ಮಿ ಲಿಪ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಮಮ್ಮಿಯಿಂದ ಲಿಪ್ಸ್ ಬಂದಿದೆ, ತಂದೆಯಿಂದ ನೋಸ್ ಬಂದಿದೆ. ಸೊ ಫ್ಯಾಮಿಲಿಲಿ ಹೇಳ್ತಿರ್ತಾರೆ, ಅಷ್ಟೇ ಗೊತ್ತು ನನಗೆ. ಅದು ಬಿಟ್ರೆ ನಾನು ನೀವು ಹೇಳೋದು ನಿಮ್ಗೆ ನಾಚಿಕೆ ಆಗುತ್ತೆ? ಅಲ್ಲ, ನಾಚಿಕೆ ಅಂತಲ್ಲ, ನೀವು ಚೆನ್ನಾಗಿದ್ದೀರಾ, ಎಷ್ಟು ಸುಂದರವಾಗಿದ್ದೀರಾ ನೀವು. ಅಂದರೆ ಪ್ರತಿಯೊಂದು ಹೆಣ್ಣಲ್ಲೂ ಅವ್ರದ್ದೇ ಆದಂಥ ಒಂದು ಬ್ಯೂಟಿ ಅಂತ ಇರುತ್ತೆ. ನಾವು ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ನಮಗೆ ಅಂತ ಟೈಮ್ ಕೊಡಬೇಕು. ದಿನದಲ್ಲಿ ಒಂದು 1 hour 2 hours. ಇವಾಗ ನೋಡಿ, ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಪಾಪ, ಅವ್ರಿಗೇನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ನಮಗಂದ್ರೆ ಸ್ವಲ್ಪ ಟೈಮ್ ಇರುತ್ತೆ, ನಮಗೆ ಅಂತ ಟೈಮ್ ಕೊಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಸ್ವಲ್ಪ ಏನೋ ಮಸಾಜ್ ಮಾಡ್ಕೋತೀವಿ. ಎಲ್ರಿಗೂ ಆ ಥರ ಆಗಲ್ಲ. ಸೊ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದರೆ, ಅದಕ್ಕೆ ಅಂತ ಸ್ವಲ್ಪ ನಾವು ಟೈಮ್ ಕೊಟ್ಟರೆ ಪ್ರತಿಯೊಬ್ಬರು ಸ್ವಲ್ಪ
ಚೆನ್ನಾಗಿರ್ಬೋದು. ಸೂಪರ್ ಮ್ಯಾಮ್. ಅಂದ್ರೆ ಅಂದ್ರೆ ಸೌಂದರ್ಯ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ನಾವು ಕಾಪಾಡ್ಕೊಂಡು ಬರ್ಬೇಕು. ಖಂಡಿತ. ಈಗ ಭೈರಾದೇವಿ ಅಕ್ಟೋಬರ್ 3ಕ್ಕೆ ರಿಲೀಸ್ ಆಗ್ತಾ ಇದೆ ಮೇಡಮ್. ನಾನು ಆಗಲೇ ಹೇಳ್ತಾ ಇದ್ದೆ, ಅಗೋರಿ ಪಾತ್ರದಲ್ಲಿ ಯಾವ ನಟಿಯೂ ಕೂಡ ಕಾಣಿಸ್ಕೊಂಡಿಲ್ಲ, ನೀವೇ ಮೊದಲ ಬಾರಿ ಅಂತ ಹೇಳಿ. ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನೋಡ್ತಾ ಇದ್ದೆ, ಟೀಸರ್ ಎಲ್ಲ ನೋಡ್ತಾ ಇದ್ರೆ ತುಂಬ ಎಫರ್ಟ್ ಅಂತೂ ಕಾಣಿಸ್ತಾ ಇದೆ. ಸಮಥಿಂಗ್ ಸ್ಪೆಷಲ್ ಈ ಸಿನಿಮಾದಲ್ಲಿ ಇದ್ದೇ ಇದೆ ಅಂತ ಖಂಡಿತ ಅನಿಸ್ತಿದೆ. ಇಡೀ ಭೈರಾದೇವಿ ಜರ್ನಿಯ ಬಗ್ಗೆ ಎಲ್ಲೂ ಹೇಳಿದಂಥ ವಿಚಾರಗಳಿದ್ರೆ ಹೇಳಿ. ಆ ಸ್ಮಶಾನ, ಕೆಲವೊಂದು ನೆಗೆಟಿವ್ ಅನುಭವಗಳು, ಕಾಲಿಗೆ ಪೆಟ್ಟಾಗುತ್ತೆ, ಸ್ಮಶಾನ ಅಂದ್ರೇ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಭಯ, ಅಂಥದ್ರಲ್ಲಿ ನೈಟ್ ಶೂಟಿಂಗ್ ಮಾಡಿದ್ದು ಎಲ್ಲವೂ ಒಂಥರ ಭಯಾನಕ ಅಂತ ಅನಿಸುತ್ತೆ. ಆ ವಿಚಾರಗಳೆಲ್ಲ ಶೇರ್ ಮಾಡೋದಾದ್ರೆ ಮೇಡಮ್. ಅಂದ್ರೆ ನನಗೆ ಸ್ಮಶಾನ ಅಂದ್ರೇನೆ ಮುಂಚೆಯಿಂದ ತುಂಬಾ ಭಯ. ಸ್ಮಶಾನ ಶೂಟಿಂಗ್ ಅಂದ್ರೇನೆ ನನ್ಗೇನೋ ಒಂಥರ ಅಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿಗಳೇ ಇರುತ್ತೋ ಆ ಥರ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲ ಅಲ್ಲಿ ಏನಿರುತ್ತೆ. ನಾನು ಯಾವತ್ತೂ ಹೋದವಳಲ್ಲ ಸ್ಮಶಾನಕ್ಕೆ. ಸೊ ನಾನು ಶೂಟಿಂಗ್ ನನ್ನ ಡೈರೆಕ್ಟರ್ ಹೇಳಿದ ತಕ್ಷಣ, ಅಯ್ಯೋ ಸ್ಮಶಾನನ, ನನಗೆ ಬೇಕಿದ್ರೆ ಈ ಸಿನಿಮಾನೇ ಬೇಡ, ನನಗೆ ಅಲ್ಲೆಲ್ಲ ಬಂದು ಶೂಟಿಂಗ್ ಮಾಡೋಕ್ಕಾಗಲ್ಲ, ಅದು ಈ ಥರ ಗೆಟಪ್ಪಲ್ಲಿ, ಓ ನೋ ವೇ ಅಂದೆ. ಸೊ ನಾನು ಹೇಗೋ ಮಾಡಿ ಸುಳ್ಳು ಹೇಳ್ಬಿಟ್ಟು, ಇಲ್ಲ ನಾವು ಸೆಟ್ ಆಗ್ತೀವಿ, ನೀವೇನು ಸ್ಮಶಾನಕ್ಕೆ ಬರೋದು ಬೇಡ ಅಂದ್ಬಿಟ್ಟು ಸುಳ್ಳು ಹೇಳಿ ನನ್ನ ಹತ್ರ ಒಪ್ಪಿಸ್ಬಿಟ್ರು. ಸಿನಿಮಾ ಎಲ್ಲ ಓಕೆ ಆಯಿತು, ಎಲ್ಲ ಆಯಿತು. ಕೊನೆಗೆ ಇಲ್ಲ ನನಗೆ ರಾ ಫೀಲ್ ಬೇಕು. ಇವ್ರು ಯಾರು ನಮ್ಮ ಡೈರೆಕ್ಟ್ರು, ನಮ್ಮ ಅಣ್ಣ ನಾಟಕ ಮಾಡೋಕ್ಕೆ ಶುರು ಮಾಡಿದ್ರು. ರಾ ಫೀಲ್ ಬೇಕು ನಮಗೆ ಶೂಟ್. ರಾ ಅಲ್ಲ, ನಾಟಕ ಅಂತ ಹೇಳೋಕ್ಕಾಗಲ್ಲ, ಅವ್ರದ್ದು ಮುಂಚೆಯಿಂದನೇ ಅದೇ ಇತ್ತು ಅನಿಸುತ್ತೆ ಮನಸ್ಸಲ್ಲಿ, ಸ್ಮಶಾನದಲ್ಲಿ ನಾವು ಶೂಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆಮೇಲೆ ಅಲ್ಲೇ ಶೂಟಿಂಗ್ ಆಯಿತು. ತುಂಬ ಫಸ್ಟ್ ಡೇ ಅಂತೂ ನನಗೆ ಆ ಜಾಗ ನೋಡಿದ್ರೆ, ಅಂದರೆ ಸ್ಮಶಾನಕ್ಕೆ ಹೋಗಿ ನೋಡುವಾಗ ನನಗೆ ಅನಿಸ್ತು, ಅಯ್ಯೋ ಇಲ್ಲಿ ನಾನು ಶೂಟಿಂಗ್ ಮಾಡಬೇಕಾ, ಒಂದು ದಿವಸ ಇಲ್ಲಿ ಒಂದು ಕ್ಷಣ ನಿಲ್ಲಕ್ಕೆ ಕಷ್ಟ ಆಗ್ತಿದೆ, ನಾನು ಇಲ್ಲಿ ಇನ್ನೊಂದು 1 ತಿಂಗಳು ಶೂಟಿಂಗ್ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ಆಗುತ್ತಾ, ನಿಜಕ್ಕೂ ತುಂಬ ಟೆನ್ಷನ್ ಆಗೋಯ್ತು. ಅಲ್ಲಿ ಒಂದು ಗ್ಲಾಸ್, ಒಂದು ಲೋಟ ನನಗೆ ಟೀ ಕುಡಿಯೋಕ್ಕೂ ಆಗಲಿಲ್ಲ. ಅಂದರೆ ಅಷ್ಟು ಒಂಥರ ಆಗೋಯ್ತು ಮನಸ್ಸಿಗೆ, ಇಲ್ಲಿ ಶೂಟಿಂಗ್ ಮಾಡಬೇಕಲ್ಲ ನಾವಿನ್ನು ಅಂತ. ಅದಾದಮೇಲೆ ಒಂದ್ಸಲ ಗೆಟಪ್ ಹಾಕ್ಕೊಂಡು ನಾನು ಕ್ಯಾರವ್ಯಾನಿಂದ ಹೊರಗಡೆ ಬಂದೆ. ಅದೇನು ಪವರೋ ಗೊತ್ತಿಲ್ಲ, ಇವತ್ತವರೆಗೂ ನನಗೆ ಸ್ಮಶಾನ ಅಂದರೆ ಒಂದು ದೇವಸ್ಥಾನ ಥರ ಫೀಲ್ ಆಗುತ್ತೆ. ಯಾವುದೇ ಒಂದು ಕೆಟ್ಟ ಒಂದು ಅಂದರೆ ನೆಗೆಟಿವ್ ಏನೋ ಕಾಣಿಸ್ಕೊಳುತ್ತೆ, ಹಾಗೆ ಹೀಗೆ ಏನೇನೋ ನನ್ನ ಭ್ರಮೆಗಳಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಯಿತು. ಬಟ್ ಏನೋ ಕೆಲವೆಲ್ಲ ನೆಗೆಟಿವ್ ಆಗಿ ಅನಿಸಿದೆ ಅಂತಲೂ ಕೇಳ್ಪಟ್ವಿ ಮೇಡಮ್, ಅದು ನಿಜಾನ? ಹಾಗಾದ್ರೆ ನಿಮ್ಮ ಕಾಲು ಕೂಡ ಪೆಟ್ಟಾಗಿತ್ತು ಅಂತ ಅನ್ಸುತ್ತೆ ಈ ಶೂಟಿಂಗ್ ಟೈಮ್? ಅಂದರೆ ಅದೇನಂದರೆ, ಅದು ಈ ಸಿನಿಮಾ ಶುರು ಮಾಡುವಾಗಿಂದನೂ ಏನಾದರೂ ಒಂದು ತೊಂದರೆಗಳಾಗ್ತಾನೆ ಇತ್ತು ನಮಗೆ. ಅಂದರೆ ಸ್ಟಾರ್ಟಿಂಗಲ್ಲೇ ನನಗೆ ಆ ಸ್ಮೋಕ್ ಮಾಡೋ ಸೀನು ಡೈರೆಕ್ಟ್ರು ಸ್ಮೋಕ್ ಮಾಡಿಸಿದ್ರು. ನಮ್ಮ ಅಣ್ಣನು ಡೈರೆಕ್ಟ್ರು ಅದು ರಿಯಲ್ ಮ್ಯಾಮ್? ಅದು ನಾನು ಕೇಳಬೇಕು ಅನ್ಕೊಂಡೆ. ರಿಯಲ್ ಅದು. ಅಂದರೆ ಅದೇನೋ ಬೇರೆ ಏನೋ ಕೊಟ್ಟರು. ಆ್ಯಕ್ಚುಲಿ ನನಗೆ ಆ ಸಿಗರೇಟ್ ಸ್ಮೆಲ್ ಮುಂಚೆಯಿಂದ ನಾನು ತುಂಬ ಹೇಟ್ ಮಾಡೋದು ಲೈಫಲ್ಲಿ, ಆ ಸಿಗರೇಟ್ ಸ್ಮೆಲ್. ದಯವಿಟ್ಟು ಹುಡುಗರು ಬೈಕೋಬೇಡಿ, ನನಗೆ ಇಷ್ಟ ಆಗಲ್ಲ ಆ ಸ್ಮೆಲ್, ನನಗೇನೋ ಅದು ಒಂಥರ. ಸೊ ನಮ್ಮ ಡ್ಯಾಡಿನೂ ಸ್ಮೋಕ್ ಮಾಡೋರು. ಸೊ ನನಗೆ ಅದು ಕೊಟ್ಟಿದ ತಕ್ಷಣ ನಂಗೆ ಶೂಟಿಂಗ್ ಇತ್ತು, ಒಂದು 2 ಡೇಸಲ್ಲೇನೋ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು. ಸ್ಕೆಡ್ಯೂಲ್ ಪ್ಯಾಕಪ್ ಆಗೋಯ್ತು. ಅಂದರೆ 15 ಡೇಸ್ ನನಗೆ ಅದು ಆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದು, ಕೆಮ್ಮು ಸ್ಟಾರ್ಟ್ ಆಯಿತು. ನನ್ನ ಕೈಯಲ್ಲಿ ಆಗಲಿಲ್ಲ. ಅದಾದ್ಮೇಲೆ ಮತ್ತೆ ಬಂದರು, ಇವಾಗ ಅಡ್ಜಸ್ಟ್ ಆಗಿರುತ್ತೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ. ಆಮೇಲೆ ಇಲ್ಲ ನನಗಿದೇನೋ ಸೆಟ್ ಆಗಲ್ಲ. ಆದಮೇಲೆ ಅದು ವೇಪರ್ ಅಂತ ಏನೋ ಬರುತ್ತಲ್ಲ, ಅದನ್ನು ತರಿಸಿ ನನಗೆ ಅಭ್ಯಾಸ ಮಾಡಿಸಿದ್ರು. ಅಂದರೆ ಹಿಂಗೆ ತಗೊಂಡು ಹಿಂಗೆ ಮೂಗಿಂದ ಬಿಡಬೇಕು, ಬಾಯಿಂದ ಹೇಳ್ಕೋಬೇಕು ಅಂತೆಲ್ಲ ಹೇಳಿ ಅವಾಗ ಅಭ್ಯಾಸ ಮಾಡಿ, ಅದಾದಮೇಲೆ ನಾವು ಶೂಟಿಂಗ್ ಸೆಟ್ ಅಲ್ಲೂ ಆಯಿತಾ ಒಂದು ಬ್ರೇಕ್ ಆಯಿತು. ಅದಾದಮೇಲೆ ಶೂಟಿಂಗ್ ಮಾಡೋ ಟೈಮಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್, ಆ್ಯಕ್ಷನ್ ಸೀನ್ ಮಾಡೋ ಟೈಮಲ್ಲಿ ಸೂಪರಾಗಿ ಮಾಡಿದ್ರ ಮ್ಯಾಮ್. ಥ್ಯಾಂಕ್ ಯು. ಅವಾಗ ಪಾಪ ನಮ್ಮ ಮಾಸ್ಟರ್ ರವಿವರ್ಮ ಮಾಸ್ಟರ್ ಹೇಳಿದ್ರು, ಏನು ಬೇಡ ನೀವು ಬನ್ನಿ ಸ್ಪಾಟ್ಗೆ ಮಾಡ್ಕೊಳ್ಳೋಣ, ನೀವು ಫ್ಲೆಕ್ಸಿಬಲ್ ಇದ್ದೀರಲ್ಲ, ತೊಂದರೆ ಇಲ್ಲ. ನನಗೆ ಸ್ವಲ್ಪ ಓವರ್ ಇದು ಕಾನ್ಫಿಡೆನ್ಸ್ ಜಾಸ್ತಿ. ಇಲ್ಲ ಮಾಸ್ಟ್ರೇ, ನಾನು ಬಿಫೋರಾಗಿ ಸ್ವಲ್ಪ ಸ್ಟಡಿಯಾಗಿ ಬರ್ತೀನಿ, ಅವಾಗ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದು ಅಂತ. ಯಾರೂ ಇಲ್ಲದಿರೋ ಟೈಮಲ್ಲಿ ಬ್ಯಾಕ್ ಫ್ಲಿಪ್ ಮಾಡಿದೆ, ಮಾಡಿ ಬಿದ್ದೆ. ಅಲ್ಲೊಂದು ದಿವಸ ಒಂದು 10 ಅಷ್ಟು ದಿವಸ ಬ್ರೇಕ್ ಆಯಿತು. ಅದು ನಾನೇ ಮಾಡ್ಕೊಂಡಿದ್ದು. ಆಮೇಲೆ ಸ್ಮಶಾನದಲ್ಲಿ ಒಂದ್ಸಲ ನಾವು ಯಾವಾಗ ಶೂಟಿಂಗ್ ಅಂತ ಹೋಗ್ತೀವಿ, ಒಂದು 2-3 ಸಲ ಮಳೆ ಬಂತು. ಮಳೆ ಬಂದು ತಿರ್ಗಾ ಪ್ಯಾಕಪ್, ಎಷ್ಟು ಒಂದೊಂದು ವಾರ ಆ್ಯಕ್ಚುಲಿ ಮಳೆ. ಸೊ ಈ ಥರ ಈ ಸಿನಿಮಾಗೆ ಆಗಿರೋಷ್ಟು ತೊಂದರೆ ಮೋಸ್ಟ್ಲಿ ಯಾವ ಸಿನಿಮಾಗೂ ಆಗಿಲ್ಲ ಅನ್ಸುತ್ತೆ. ತುಂಬ ಒಂದು ತೊಂದರೆಗಳನ್ನ ನೋಡ್ಕೊಂಡು ಅಚಾನಕ್ ನನಗೊಂದು ದಿವಸ ಅನಿಸ್ತು ಸಿನಿಮಾ ರಿಲೀಸ್ ಮಾಡೋಣ.
ಸಡನ್ ಆಗಿ ಈಗ ಡಿಸೈಡ್ ಮಾಡಿ 3 days ಒಂದು 1 week ಆಗಿಲ್ಲ ನಾವು ಪ್ಲಾನ್ ಮಾಡಕ್ ಶುರು ಮಾಡಿ ಸರಿ October 3rd ಡೇಟ್ ಚೆನ್ನಾಗಿದೆ ಅಂದ್ಬಿಟ್ಟು ಫಿಕ್ಸ್ ಮಾಡಿದ್ವಿ. ನೋಡಿದ್ರೆ ಅದೇ ಟೈಮ್ ದಸರಾ ಟೈಮ್ ಬಂದಿದೆ. ಸೊ ದೇವಿ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ಒಂದು ಈಗೇನು ನೋಡ್ತಾ ಇದ್ದೀರಾ ಇದು ಮಾತ್ರ ಅಲ್ಲ, ಕಾಳಿ ಗೆಟಪ್ ಇದೆ, ಮತ್ತೆ ಬೇರೆ ರೀತಿಯಾದಂಥ ಗೆಟಪ್ಗಳಿದೆ, ಮತ್ತೆ ತುಂಬ ವಿಭಿನ್ನ ಪಾತ್ರದಲ್ಲಿ ನಮ್ಮ ರಮೇಶ್ ಸರ್ ಅವರು ಅಭಿನಯಿಸಿದ್ದಾರೆ. ಇನ್ನೂ ಹಲವಾರು ನಟನಟಿಯರಿದ್ದಾರೆ. ಅನು ಮುಖರ್ಜಿ ಅವರಿದ್ದಾರೆ, ಸ್ಕಂದ ಅಶೋಕ್ ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ರಂಗಾಯಣ ರಘು ಅವರಿದ್ದಾರೆ, ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ಒಂದು ವಿಭಿನ್ನವಾಗಿ ಒಂದು ಈಗಿನ ಜನರು ಇಷ್ಟಪಡೋ ಅಂಥ ಒಂದು ಕಥೆನ ನಾನು ಅಂದರೆ ಇದು ನಿಮ್ಗೆ ಅನ್ಸ್ಬೋದು ಭೈರಾದೇವಿ ಅಂದಿದ ತಕ್ಷಣ ಏನು ಅಗೋರಿ ಮತ್ತೆ ಕಾಳಿ ಇಷ್ಟೇ ಇದೆಯೇನೋ ಸಿನಿಮಾದಲ್ಲಿ ಅಂತ. ಇಲ್ಲ, ಇದರಲ್ಲಿ ಸಸ್ಪೆನ್ಸ್ ಇದೆ. ಅಂದರೆ ಫ್ಯಾಮಿಲಿ ಸಮೇತವಾಗಿ ನೋಡೋ ಅಂಥ ಒಂದು ಒಳ್ಳೆ ಕತೆ ಇದೆ ಇದರಲ್ಲಿ. ಓಕೆ ಮ್ಯಾಮ್, ಎಲ್ಲ ಕೇಳಿದ್ವಿ ನಾವು, ನೀವು ಒಂದು ಟೈಮಲ್ಲಿ ಯಾವ ಲೆವೆಲ್ಗೆ ಬ್ಯುಸಿ, ಇವಾಗ ಒಪ್ಕೋತಿಲ್ಲ ನೀವು ಅಷ್ಟಾಗಿ, ಒಂದು ಟೈಮಲ್ಲಿ ಯಾವ ಲೆವೆಲ್ಗೆ ಬ್ಯುಸಿ ಅಂದರೆ ಕಾರೇ ಬೆಡ್ ಆಗಿತ್ತು, ಇಲ್ಲಿಂದ ಅಲ್ಲಿ ಟ್ರಾವೆಲ್, ಅಲ್ಲಿಂದ ಇಲ್ಲಿ ಟ್ರಾವೆಲ್, ಅದನ್ನ ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಯಾವ ಲೆವೆಲ್ಗೆ ಇತ್ತು ಅಂತ? ಖಂಡಿತವಾಗ್ಲೂ ನನಗೆ ಯಾವ ರೀತಿ ಇತ್ತು ಆ ಟೈಮ್ ಅಂದರೆ, ಒಂದು ದಿನದಲ್ಲಿ 2 ಸಿನಿಮಾಗೆ ಡೇಟ್ ಕೊಡ್ತಾ ಇದ್ದೆ. ಯಾಕಂದರೆ ಅವ್ರು ಬೇಕೇ ಬೇಕು ಅಂತ ಹೇಳೋರು, ರಿಕ್ವೆಸ್ಟ್ ಮಾಡೋರು. ಡೇಟ್ಸ್ ಇಲ್ಲಾದರೂ ಪರವಾಗಿಲ್ಲ, ನಮಗೆ ಒಂದು 2 hours ಡೇಟ್ ಕೊಡಿ, ಆಫ್ ಡೇ ಕೊಡಿ, ನಾವು ಶೂಟಿಂಗ್ ಮಾಡ್ಕೋತೀವಿ ಅಂತ. ನನಗಂತೂ ಯಾರಿಗೂ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಅವ್ರು ಕೇಳುವಾಗ ಸರಿ, ಅವರು ಪಾಪ ಅಷ್ಟಿದ್ರಲ್ಲಿ ಕೇಳುವಾಗ ನಮ್ಮನ್ನ ಪ್ರೀತಿಯಿಂದ ಬಂದು ಕೇಳುವಾಗ ನೋ ಅಂತ ಹೇಳಬಾರ್ದಲ್ವ. 2 ಶೂಟಿಂಗ್ ಡೇಟ್ ಆಗ್ಬಿಡೋದು ಬೆಳಿಗ್ಗೆ 9ರಿಂದ ಸಂಜೆ 6, ಮತ್ತೆ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕು ಬೇರೆ ಲೊಕೇಶನ್ಗೆ. ಅಲ್ಲಿ ತಿರ್ಗಾ ರಾತ್ರಿಯಿಂದ ಒಂದು 8 o'clock ಶುರು ಆದರೆ ಮಿಡ್ನೈಟ್ ಅರ್ಲಿ ಮಾರ್ನಿಂಗ್ 2 o'clockವರೆಗೂ ಶೂಟಿಂಗ್. ಅಯ್ಯೋ ಒಂದು ಟೈಮ್ ನೀವು ನೋಡಿ, ಕೆಲವು ಪಿಕ್ಚರಲ್ಲಿ ಒಂದು 3-4 ಪಿಕ್ಚರಲ್ಲಿ ನಾನು ನೋಡಿದ್ರೆ ನಾನೇ ಅಲ್ಲ ಅಂತ ಅನ್ಕೋತೀರಾ. ಇದೆಲ್ಲ ಒಳಗೋಗಿರುತ್ತೆ, ಏನೋ ವಿಚಿತ್ರವಾಗಿ ಒಂಥರ ಪೇಷಂಟ್ ತರ ಕಾಣಿಸ್ತಾ ಇರ್ತೀನಿ. ಆ ಟೈಮ್ ಸಖತ್ ನಾನು ವರ್ಕ್ ಮಾಡಿದ ಟೈಮ್ ಅಂದ್ರೆ ಡೇ ಅಂಡ್ ನೈಟ್ ಬಿಡ್ದಿರಾ ಹಗಲು ರಾತ್ರಿ ಅಂತ ನಾನು ಕೆಲಸ ಮಾಡಿದ ಟೈಮ್. ಬಟ್ ಅದು ಯಾವ ಪಿಕ್ಚರಲ್ಲೂ ನನ್ನ ಮುಖ ನೋಡಿದ್ರೆ ನಾನು ಅಂತ ನನಗೆ ಇವತ್ತು ಫೀಲ್ ಆಗೋದಿಲ್ಲ. ಓಕೆ ಮ್ಯಾಮ್, ಸಣ್ಣ ವಯಸ್ಸು 9ನೇ ಕ್ಲಾಸ್ ಮುಗಿಸಿ ನೀವು ಇಂಡಸ್ಟ್ರಿಗೆ ಬಂದವರು. ಸೊ ಇವತ್ತು ಇಲ್ಲಿ ಕೂತಿದ್ದೀರಾ, ಎಲ್ಲೂ ಹೇಳದಂತಹ ಒಂದು ಅದ್ಭುತವಾದ ವಿಚಾರಗಳನ್ನು, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕಷ್ಟ ಸುಖ ಬರುತ್ತೆ, ಅವಮಾನಗಳಿರುತ್ತೆ, ಸೋಲ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ ಅಷ್ಟು ಜರ್ನಿಗಳಲ್ಲಿ. ನೀವು ಎಲ್ಲೂ ಹೇಳಲಿಲ್ಲ ಈ ವಿಚಾರ ಅಂತ ಇದ್ದರೆ ಏನಾದರೂ ಹಂಚ್ಕೋಬೋದು, ಅದು ಖುಷಿ ಆಗಲಿ ಅಥವಾ ದುಃಖ ಆಗಲಿ, ಅವಮಾನಗಳಾಗಲಿ, ಏನೇ ಆಗಲಿ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೊಬ್ಬರು ಬಿಸಿಲಲ್ಲಿ ಶೂಟಿಂಗ್ ಅವಾಗೆಲ್ಲ ಗೊತ್ತಾರ ರಿಫ್ಲೆಕ್ಟರ್ ಅಂತ ತುಂಬ ನಮ್ಮ ಮುಖಕ್ಕೆ ಇದಾಕೋರು. ಇವಾಗ ಅದು ಸ್ವಲ್ಪ ಅಷ್ಟು ಲೈಟಿಂಗ್ಸ್ ಕಡಿಮೆ. ಅವಾಗ ರಿಫ್ಲೆಕ್ಟರ್ ಅಂತ ಹಾಕೋರು. ಅದು ಹೇಗೆ ಅಂದರೆ ನಮಗೆ ಹಂಗೆ ತಲೆ ಸುತ್ತೋದು. ಸೊ ಆ ಥರ ಆಗ್ತಾಯಿದ್ರು. ನನಗೆ ತುಂಬ ಬಾಯಾರಿಕೆ ಆಯಿತು, ನೀರು ಬೇಕಿತ್ತು. ನಾನು ಕುತ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಿ, ನನಗೆ ನೀರು ಬೇಕು, ನನಗೆ ಆಗ್ತಾಯಿಲ್ಲ ಮಾಡೋಕ್ಕೆ ಅಂತ. ಒಬ್ರು ಯಾರೋ ಪಕ್ಕದಿಂದ ಒಂದು ವಾಯ್ಸ್ ಬಂತು, ಇವಳು ನೀರು ಬೇರೆ ಕೇಡ, ಮಾಡೋಕ್ಕಾಗಲ್ವ, ಸುಮ್ಮನೆ ದೊಡ್ಡ ಪೋಸ್ಟ್ ಕೊಡ್ತಾಳೆ ಇವಳು, ಅವಾಗ ನೀರು ಬೇಕು ಅಂತ. ನನಗೆ ಅಂದರೆ ಕೆಟ್ಟ ದಿನನೂ ನಾವು ನೋಡಿದ್ದೀವಿ, ಅದಕ್ಕೆ ಕೇಳಿದ್ದು ಮ್ಯಾಮ್. ಅದಕ್ಕೆ ನಾನು ಇವತ್ತೇನು ಅಂದರೆ, ಯಾರೇ ನಮ್ಮ ಶೂಟಿಂಗಲ್ಲಿ ವರ್ಕ್ ಮಾಡೋಕ್ಕೆ ಬರಲಿ, ನಾನು ಫಸ್ಟ್ ನನ್ನ ಕಂಡೀಷನ್ ಏನು ಅಂದರೆ, ಯಾರಿಗೂ ಅಷ್ಟೇ ಊಟ ವಿಷಯದಲ್ಲಿ ಯಾರಿಗೂ ಮೋಸ ಆಗಬಾರ್ದು. ಮನೆಗೆ ಬಂದ್ರ ಹೊಟ್ಟೆ ಹಸಿವು ಇಟ್ಕೊಂಡು ಯಾರು ಮನೆಯಿಂದ ಆಚೆ ಹೋಗಬಾರ್ದು. ಯಾಕಂದರೆ ದುಡಿಯೋದೇ ಹೊಟ್ಟೆಗೋಸ್ಕರ. ಇನ್ನು ಕೆಲವರು ಏನೋ ಅವ್ರ ಕನಸನ್ನ ಇಟ್ಕೊಂಡು ಬಂದಿರ್ತಾರೆ. ಸೊ ನಾವೆಲ್ಲ ಆ ಥರ ನಾವು ಅಂದರೆ ಊಟ ಗತಿ ಇಲ್ದಿರ ನಾವು ಸಿನಿಮಾ ಇಂಡಸ್ಟ್ರಿಗೆ ಏನು ಬಂದಿಲ್ಲ. ನಾವು ಆ ಮಟ್ಟಕ್ಕೆ ಚೆನ್ನಾಗಿದ್ವಿ. ಬಟ್ ಕಷ್ಟ ಅನ್ನೋದು ನಾವು ನೋಡಿದ್ವಿ ಲೈಫಲ್ಲಿ. ಯಾರೇ ಬರಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಒಂದು ಅಣ್ಣ ಅಂತ ಇದ್ದಾರೆ ನೋಡ್ತಿರ್ತಾರೆ. ಬಟ್ ನಾನೇನಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕಲ್ಲ. ಬೇರೆಯವ್ರು ಯಾರು ಇನ್ನೊಬ್ರು ಮನಸ್ಸಿಗೆ ನೋವು ಮಾಡಬೇಡಿ. ಇವತ್ತು ಬಡತನದಲ್ಲಿ ಇರ್ಬೋದು ಅವರು, ಇವಾಗ ಅಪ್ಕಮಿಂಗ್ ಆರ್ಟಿಸ್ಟ್ಗಳಾಗಿರ್ಬೋದು. ಅವ್ರು ನಾಳೆ ಅವ್ರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಯಾರೂ ಅದನ್ನ ಹೇಳಕ್ಕಾಗಲ್ಲ. ಸೊ ಅದು ಒಂದು ನಾನು ಲೈಫಲ್ಲಿ ಕಲ್ತಿರೋದು. ಮತ್ತೆ ನನ್ನ ಶೂಟಿಂಗಲ್ಲಿ ಮಾಡುವಾಗಲೂ ಅಷ್ಟೇ ಎಲ್ಲರಿಗೂ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರಿಗೂ ಬೈಬೇಡಿ, ಒಳ್ಳೆ ರೀತಿಲಿ ಕೆಲಸ ತಗೊಳ್ಳಿ. ಟೆಕ್ನಿಷಿಯನ್ಸ್ ಇರ್ಬೋದು, ಯಾರೇ ಇರ್ಬೋದು. ಆಮೇಲೆ ನಿಮ್ದೊಂದು ಗುಣ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಕಡೆಯಿಂದ ಆ ಕಡೆ ಹೇಳೋದು ಅಥವಾ ಅವ್ರು ಯಾರೋ ಬಂದು ನಿಮಗೇನೋ ಹೇಳ್ತಾರೆ ಅಂಥವೆಲ್ಲವನ್ನು ನೀವು ಸಹಿಸೋದಿಲ್ಲ, ಅಂಥವ್ರನ್ನ ನೀವು ಎಂಟರ್ಟೈನು ಮಾಡೋದಿಲ್ಲ, ದೂರನೇ ಇಟ್ಟಿರ್ತೀರ. ಮತ್ತೆ ಈ ಕಿವಿಯಿಂದ ಕೇಳ್ತೀನಿ, ಬಿಟ್ಬಿಡ್ತೀನಿ. ಅದೇನೆ ಪಾಸಿಟಿವ್ ಅನ್ನೋದು ಮನುಷ್ಯರಾದ್ರೆ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ನಮಗೂ ಸ್ವಲ್ಪ ಏನಪ್ಪ ಅಂದರೆ ತೂತು ಕಿವಿ,
ಇರ್ತೀವಿ, ಅವ್ರೇನಂತಾರೋ ಇವ್ರೇನಂತಾರೋ ಕೇಳಿಸ್ಕೊಳ್ಳೋಂಥದ್ದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇರುತ್ತೆ. ಅಂಥವರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟ? ನಮ್ಗೆ ಅದು ಏನು ಯೂಸೇ ಇಲ್ಲ ಆ್ಯಕ್ಚುಲಿ, ಆದರೂ ಕೂಡ ಅದು ತಿಳ್ಕೊಳ್ಳೋ ಆಸೆ ನಮಗೆ, ಅದನ್ನು ಕೆದಕಿ ಇನ್ನೊಬ್ಬರ ಹತ್ರ ಹೇಳುವಂಥ ಆಸೆ ಇಂಥ ಕೂಡ ಜಾಸ್ತಿ ಇದೆ. ನಿಮಗೆ ಅಂಥವ್ರಿಗೆ ಒಂದೇ ಮಾತಲ್ಲಿ ಹೇಳ, ಎಲ್ಲಾರ ಮನೆ ದೋಸೆ ತೂತೆ. ಎಲ್ಲ ನಾವು ಹೋಗ್ತಾ ಇರ್ತೀವಿ, ನಮ್ ಬೆನ್ ನಮಗ್ ಕಾಣಿಸಲ್ಲ, ಬಟ್ ನನ್ ಬೆನ್ ನಿಮಗ್ ಕಾಣಿಸುತ್ತೆ, ನಿಮ್ ಬೆನ್ ನನಗ್ ಕಾಣಿಸುತ್ತೆ, ಸಿಂಪಲ್ ಅಷ್ಟೇ ಅಲ್ಲ. ಎಸ್ ಮ್ಯಾಮ್, ಅಪ್ಪನ್ ನೆನ್ಸ್ಕೊಂಡ್ರಿ ನೀವು, ಅಪ್ಪ ಕೂಡ ಸ್ಮೋಕ್ ಮಾಡ್ತಾ ಇದ್ರಿ ಅಂತ ಹೇಳಿ. ಲಾಸ್ಟ್ ನಿಮ್ಮ ಬ್ರದರ್ ಅನ್ನ ಕೂಡ ಮಾತನಾಡಿಸುವಂಥ ಸಂದರ್ಭದಲ್ಲಿ ಭಾವುಕರಾಗ್ಬಿಟ್ರು. ಆ ತಂದೆ ನಿಮ್ಮ ಜೊತೆ ಆ ಇಂಡಸ್ಟ್ರಿಗೆ ಬಂದಾಗಿನಿಂದ ಅವರು ಹೋಗೋ ತನಕಲೂ ಕೂಡ ಕಂಪ್ಲೀಟ್ ನಿಮ್ಮ ಜೊತೆ ನಿಂತವರು, ಅವರ ಕೊನೆಯ ದಿನಗಳು ಅವ್ರು ಕಳೆದಂಥದ್ದು, ಅವ್ರ ಜೊತೆ ನೀವು ಇದ್ದಂಥದ್ದು ಏನೋ ಒಳ್ಳೆ ಮೆಮೊರಿ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ. ಅಂದರೆ ಭಾವುಕರಂತೂ ಆಗ್ಬೇಡಿ ಪ್ಲೀಸ್. ಅಂದರೆ ಅವರು ನನ್ನ ಲೈಫ್ ಹೀರೋ ಅಂತಾನೆ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಬಹಳಷ್ಟು ಸಿನಿಮಾಗಳು ನೋಡ್ತಾ ಇದ್ರು, ಅದರಲ್ಲೂ ಮಹಾಲಕ್ಷ್ಮಿ ಮ್ಯಾಮ್ ಸಿನಿಮಾ ಅಂದರೆ ಭಾಳನೇ ಇಷ್ಟ. ಸೊ ಯಾವಾಗಲೂ ಹೇಳೋರು, ನೀನು ನನ್ನ ಮಗಳು ಈ ಥರ ಆಗಬೇಕು, ನನ್ನ ಮಗಳು ಈ ಥರ ಹೀರೋಯಿನ್ ಆಗಬೇಕು. ಅದಕ್ಕೆ ಕೇಳಿ 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 ಎಲ್ಲೋ ನನಗೂ ಒಳಗಡೆ ಆಸೆ ಬಂತು, ಓ ಸಿನಿಮಾ ಮಾಡಬೇಕು ಅಂತ. ಮತ್ತು ಈ ಸಿನಿಮಾ ಅವ್ರಿಗೆ ಬಹಳನೇ ಇಷ್ಟ ಇದ್ದಿದ್ದು ಸಿನಿಮಾ. ಯಾವಾಗಲೂ ಹೇಳೋ ಇದೊಂದು ನಾನು ನೋಡಲೇಬೇಕು ಅಂತ. ಯಾಕಂದರೆ ಒಂಥರ ನಾನು ಆ ಗೆಟಪ್ ಅವ್ರಿಗೋಸ್ಕರ ನಾನು ಶೂಟಿಂಗ್ ಮುಗಿದ ಮೇಲೂ ಕೂಡ ನಾನು ಮೇಕಪ್ ರಿಮೂವ್ ಮಾಡ್ದಿರಾ ಅದೇ ರೀತಿ ಕಾರಲ್ಲಿ ಕುತ್ಕೊಂಡು ಮನೆಗೆ ಬರ್ತಿದ್ದೆ ನನ್ನ ಮೇಕಪ್ ತೋರ್ಸಕ್ಕೆ. ಅವ್ರು ಹೇಳೋರು, ಶೂಟಿಂಗ್ ಸ್ಪಾಟ್ಗೆ ಬಂದು ನೋಡ್ತಾ ಇದ್ರು, ಒಂದೊಂದ್ಸಲ ಬರದೇ ಇರೋ ದಿವಸ ನೀನು ಅದೇ ಗೆಟಪ್ಪಲ್ಲಿ ಹಂಗೆ ಬಾ ಅಂತ ಹೇಳೋರು. ಮತ್ತೆ ಶೂಟಿಂಗ್ ಎಲ್ಲ ಆದಮೇಲೆ ನಂದು ಆ ಗೆಟಪ್ ಅಲ್ಲಿ ಡಾನ್ಸ್ ಎಲ್ಲ ನೋಡಿ ನಾನೊಂದ್ಸಲ ಮನೇಲಿ ಬಂದು ಟಯರ್ಡ್ ಆಗಿಬಿಟ್ಟಿದ್ದೆ, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ. ಆ ಡಾನ್ಸ್ ಎಲ್ಲ ಅಲ್ಲಿ ಸ್ಮಶಾನದಲ್ಲಿ ಮಾಡಿ ಬಂದು ನನ್ನ ಕಾಲು ಕೆಳಗಡೆ ಮುತ್ಕೊಡ್ತಾ ಇದ್ದಾರೆ, ನನ್ನ ಮಗಳು ಗ್ರೇಟ್, ಎಂತೆಂಥ ಪಾತ್ರ ಮಾಡ್ತಾಳೆ, ಓ ಆ ಥರ. ಅಂದರೆ ಅವ್ರಿಗೊಂದು ತುಂಬ ಪ್ರೌಡ್ ಫೀಲಿಂಗ್. ಅಂದರೆ ಸಾಯೋದಕ್ಕಿಂತ ಮುಂಚೆ ಸಹ ಹೇಳಿದರು ನನಗೆ, ನೀನು ನನ್ನ ಮಗಳಲ್ಲ, ನನ್ನ ಮಗ, ನನ್ನ ಪುನರ್ಜನ್ಮ ಕೊಟ್ಟ ತಾಯಿ ನೀನು ಅಂತ. ಸೊ ನಾನು ಯಾವಾಗಲೂ ಒಂದು ಮಗಳಿಗೆ ತಂದೆ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಮತ್ತು ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಯಾವತ್ತೂ ಈ ರೀತಿ ಮಾಡಬೇಡ, ಇದೇ ಮಾಡಬೇಕು, ಇಲ್ಲ ನೀನು ಇದನ್ನೇ, ಕೆಲವು ಕಂಡೀಷನ್ಸ್ ಇರುತ್ತೆ, ಕೆಲವು ತಂದೆ ತಾಯಿದಿರು ಹೇಳ್ತಾರೆ, ಬಟ್ ನನಗೆ ಯಾವತ್ತೂ ಆ ಥರ ಕಂಡೀಷನ್ ಹಾಕಿಲ್ಲ. ಸಿನಿಮಾ ಮಾಡ್ತೀಯಾ ಮಾಡು, ನಿನ್ಗೆ ಇದಿಷ್ಟನಾ ಇದ್ರಲ್ಲಿ ಮುಂದುವರಿಸ್ತೀಯಾ ಮುಂದುವರ್ಸು, ಆ ಥರ ಇದ್ರು ನಮ್ಮ. ಮ್ಯಾಮ್ ಹೇಗೀಗ ನಿಮ್ಮ ತಂದೆಗೆ ಆಸೆ ಇತ್ತು ಮಗಳು ಆ್ಯಕ್ಟರ್ ಆಗಬೇಕು, ನಟಿ ಆಗಬೇಕು, ಹೀರೋಯಿನ್ ಆಗಬೇಕು ಅಂತ ಹೇಳಿ, ಹೇಗೆ ಮ್ಯಾಮ್ ಕನೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಅಂತ ನಮ್ಮ ಕುಡ್ಲದಿಂದ ಇಲ್ಲಿಗೆ ಬಂದಂಥ ಜರ್ನಿ ಏನಾದ್ರು ನೆನ್ಪು ಮಾಡ್ಕೊಳ್ಬಹುದಾ? ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿರ್ತೀರಾ, ಆದರೂ ಕೂಡ ಒಂದಷ್ಟು ವಿಚಾರಗಳೇನು? ನನಗೆ ನಮ್ಮ ರಾಜ್ ಕಿಶೋರ್ ಸರ್, ನನ್ನ ನೀಲಮೇಘ ಶ್ಯಾಮ ಚಿತ್ರದ ನಿರ್ದೇಶಕರು, ಭಾಳಷ್ಟು ಒಂದು 300-350 ಹುಡುಗಿರನ್ನ ನೋಡಿದ್ರಂತೆ ಸಿನಿಮಾಗೆ ನಾಯಕಿಯಾಗಿ ತಗೊಳ್ಳೋದಕ್ಕೆ. ಸೊ ಅವ್ರಿಗೆ ಯಾರೂ ಇಷ್ಟ ಆಗಿಲ್ಲ. ನನ್ನ ಫೋಟೋ ನೋಡಿ ಅವ್ರಿಗೆ, ಇಲ್ಲ ಈ ಹುಡುಗಿ ಚೆನ್ನಾಗಿದ್ದಾಳೆ ಸ್ವಲ್ಪ ಅಂತ ನನ್ನ ಒಂದ್ಸಲ ಕರೆಸಿದ್ರು, ಮಾತಾಡ್ಸಿದ್ರು. ಸ್ವಲ್ಪ ನಾನು ಆವಾಗಲೇ ಸ್ವಲ್ಪ ಬಡ ಮಾತಾಡ್ತಿದ್ದೆ, ಕನ್ನಡ ಬರಲ್ಲ ಆದರೂ ಕನ್ನಡದಲ್ಲಿ ಮಾತಾಡ್ತಿದ್ದೆ. ಸೊ ಅವ್ರಿಗೆ ಖುಷಿ ಆಯಿತು, ನನ್ನ ಸಿನಿಮಾಗೆ ಈ ಥರ ಆ್ಯಕ್ಟಿವ್ ಆಗಿರಬೇಕು ಹೀರೋಯಿನು. ಸೊ ಅವ್ರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಆ ಸಿನಿಮಾ ಮಾಡ್ತಿದ್ದಾಗಲೇ ನಮ್ಮ ಎಸ್ ಮಹೇಂದರ್ ಸರ್ ನನ್ನ ನೋಡಿದ್ರು. ಅವ್ರಿಗೂ ಕೂಡ ಅದೇ ನಾನು ಇಷ್ಟ ಆದೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಅಂದ್ಬಿಟ್ಟು ಅವರು ಆ ಸಿನಿಮಾಗೆ ಇದೇ ಹೀರೋಯಿನ್ ಬೇಕು ಅಂತ. ಆ ಟೈಮಲ್ಲಿ ಇಲ್ಲ ನಾನು ಮಾಡೋಕ್ಕಾಗಲ್ಲ, ನೀಲಮೇಘ ಶ್ಯಾಮ ಸಿನಿಮಾ ಮಾಡ್ತಾ ಇದ್ದೀನಲ್ಲ, ಹೇಗೆ ಈ ಸಿನಿಮಾ ಮಾಡೋದು, ಅವ್ರು ಬಿಡಲೇ ಇಲ್ಲ. ಕೊನೆಗೆ ಆ ಸಿನಿಮಾದ ಮ್ಯಾನೇಜರ್ ಅವರು ಪಾಪ ನನ್ನ ತಂದೆ ತಾಯಿಗೆ ಒಂದು CD ಕೊಟ್ಟರು. ಓಕೆ, ನಾನು ಡ್ಯಾನ್ಸ್ ಹುಚ್ಚಿ ಅಲ್ವಾ ಸ್ವಲ್ಪ, ಅವಾಗ ಆ ಸಿನಿಮಾದಲ್ಲಿ 1-2 ಸಾಂಗ್ ನೋಡಿದೆ. ನೋಡ್ಬಿಟ್ಟು ಇದ್ರಲ್ಲಿ ಸಖತ್ತಾಗಿ ಡ್ಯಾನ್ಸ್ ಇದೆ. ನಾನೇನು ಡ್ಯಾನ್ಸ್ ಅಂದ್ರೆ ನಾನು ಡ್ಯಾನ್ಸ್ ಕಲ್ತಿರೋಳಲ್ಲ, ಬಟ್ ಇಷ್ಟ. ಸೊ ಅದನ್ನ ನೋಡ್ಬಿಟ್ಟು, ಓ ಈ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಇದೆ, ಈ ಸಿನಿಮಾ ಮಾಡ್ಲೇಬೇಕು ಅಂದ್ಬಿಟ್ಟು ರಾಜ್ ಕಿಶೋರ್ ಸರ್ ಹತ್ರ ಹೋಗಿ ಹೇಳ್ದೆ, ಸರ್ ಇಲ್ಲ ನಾನು ಈ ಸಿನಿಮಾ ಬಿಡಕ್ಕಾಗಲ್ಲ, ನನಗೆ ಹೇಗಾದ್ರೂ ಮಾಡಿ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಈ ಸಿನಿಮಾ ಒಪ್ಕೊಳ್ಳೇಬೇಕು ಅಂತ. ಎಷ್ಟು ಏಜ್ ಮ್ಯಾಮ್ ಆಗ ನಿಮಗೆ? ಅವಾಗ ನೀಲಮೇಘ ಶ್ಯಾಮ ಮಾಡೋ 14 ಇಯರ್ಸ್ ನನಗೆ. ಸೊ ಬ್ಯಾಕ್ ಟು ಬ್ಯಾಕ್ ಅದು ನೀಲಮೇಘ ಶ್ಯಾಮ ಮಾಡ್ತಿದ್ದಾಗಲೇ ನಿನಗಾಗಿ ಸಿನಿಮಾ ಸಿಕ್ಕಿದ್ದು. ಸೊ ಆ ಥರ ನನಗೆ ಅಂದರೆ ನನಗೆ ಒಂದು ನೀಲಮೇಘ ಶ್ಯಾಮ ಸಿನಿಮಾ ನನ್ನ ಇಂಡಸ್ಟ್ರಿಗೆ ತಂತು. ಬಟ್ ನಿನಗಾಗಿ ಸಿನಿಮಾ ಜನರಿಗೆ ನಾನು ಯಾರು ಅಂತ ಗೊತ್ತು ಮಾಡಿಸ್ತು. ಓಕೆ ಮ್ಯಾಮ್, ನಾವು ನಿಮ್ಮನ್ನು ಪಾತ್ರಗಳಲ್ಲೆಲ್ಲ ನೋಡಿದಾಗಲೂ ಕೂಡ ನೀವು ಗ್ಲಿಸರಿನ್ ಇಲ್ಲದೆ ಅಳುವಂಥವ್ರು. ಸೊ ನಮ್ಗೆ ಅದು ಈಗಲೂ ಕೂಡ ಪ್ರೂವ್ ಆಯಿತು. ನೀವು ಇಮಿಡಿಯೇಟ್ ಸ್ವಲ್ಪ ಭಾವುಕ ಜೀವಿ ಅಂತ ಅನಿಸುತ್ತೆ ನಿಮಗೆ. ನಿಮ್ಮನ್ನು ನೋಡಿದಾಗ ನನಗೆ ಭಾವನಾತ್ಮಕವಾಗಿ ಬೇಗ ಕನೆಕ್ಟ್ ಆಗ್ತೀರಾ ನೀವು. ಸೊ ನಮ್ಮನ್ನು ಆಲ್ಮೋಸ್ಟ್ ನಿಮ್ಮ ಸಿನಿಮಾಗಳನ್ನ ಯಾವ್ದು ನೋಡಿದ್ರು ಕೂಡ ಅದೇ ಲೆವೆಲ್ಗೆ ನಮ್ಮನ್ನು ಅಳಿಸಿರ್ತೀರಾ. ಸೊ ನಿಮಗೆ ನಿಮ್ಮ ಪಾತ್ರಗಳನ್ನು ಸ್ಕ್ರೀನಲ್ಲಿ ನೋಡಿದಂಥ ಸಂದರ್ಭದಲ್ಲಿ, ನೀವು ಅಳುವಂಥ ಸಂದರ್ಭದಲ್ಲಿ ನೀವು ಯಾವತ್ತಾದ್ರೂ ಹತ್ತಿದೆಯಾ ನೋಡ್ಕೊಂಡು ಅದನ್ನು? ಅಣ್ಣ ತಂಗಿ ಆಗಿರ್ಬೋದು,
ಅವೆಲ್ಲ ತಂಗಿ ಸಿನಿಮಾದಲ್ಲಿ ಕೊನೆ ಸೀನ್ ಬರುತ್ತಲ್ಲ, ಆ 3 ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟು ನಾನು ಎಗರೋ ಸೀನ್ ಇದೆಯಲ್ಲ, ಸಾಯಿಸೋ ಸೀನ್, ಅದು ನೋಡುವಾಗ ನನಗೆ ತುಂಬಾ ಅಳು ಬರುತ್ತೆ. ಅಂದ್ರೆ ನಾನು ಮರ್ತೋಗ್ತೀನಿ ನಾನೇ ಆಕ್ಟ್ ಮಾಡಿದ್ದೀನಿ ಅಂತ, ಅದು ಪ್ರಾಬ್ಲಮ್. ನಾನು ಆ ಸಿನಿಮಾದೊಳಗೆ ಹೊರಟೋಗ್ತೀನಿ ಸಿನಿಮಾ ನೋಡುವಾಗ. ಸೊ ಹಾಗಾಗಿ ಆ ಥರ ಫೀಲ್ ಆಗಿದೆ ನನಗೆ. ಓಕೆ, ಅಣ್ಣ ತಂಗಿ ಅಂತ ಬಂದಾಗ ನಮಗೆ ನೆನಪಾಗೋದೆ ಇವಾಗ ಅದು ಸಿನಿಮಾ ಆದ್ರೂ ಕೂಡ ಶಿವಣ್ಣ ಮತ್ತೆ ನೀವೇ ನಮ್ಗೆ ನೆನಪಾಗ್ತೀರಾ. ಸೊ ಅವ್ರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಮ್ಯಾಮ್? ಈಗ ಅಣ್ಣ ಅನ್ನೋ ಥರನೇ ಒಂದು ಇದೆ ಆ ಟೈಮ್. ಅವರು ನನ್ನ ದೊಡ್ಡ ಅಣ್ಣ ಆ ಟೈಮ್ ಇಂಡಸ್ಟ್ರಿಲ್ ಅಣ್ಣ, ಮತ್ತೆ ಗೀತಕ್ಕ ನನ್ನ ಅತ್ತಿಗೆ. ಸೊ ಅವಾಗ ರಾಕಿ ಎಲ್ಲ ಕಟ್ತಾ ಇದ್ರಿ ಅಂತಾನು ಕೇಳ್ಪಟ್ಟಿ ಅವಾಗೆಲ್ಲ. ಇವಾಗ ಹೋಗ್ತೀರಾ ಮ್ಯಾಮ್? ಗೀತಕ್ಕ ಬಗ್ಗೆ ಹೇಳ್ಬೇಕು. ನನಗೆ ಓಪನ್ ಸ್ಟೇಜ್ ಅಲ್ಲಿ ಒಂದ್ಸಲ ಆ ಟೈಮಲ್ಲಿ ಪುನೀತ್ ಅವ್ರು ಹೇಳಿದ್ರು, ಗೀತಕ್ಕ ಯಾರು ಸಿನಿಮಾ ಅಂದ್ರೂ ಓಕೆ ಅಂತ ಹೇಳಲ್ಲ, ಡೇಟ್ಸ್ ಕೊಡಲ್ಲ, ಬಟ್ ರಾಧಿಕಾ ಸಿನಿಮಾದಲ್ಲಿ ಇದಾರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಡೇಟ್ಸ್ ಕೊಡ್ತಾರೆ ಅಂತ. ಬಹಳ ಖುಷಿ ಆಯ್ತು, ನನ್ಗೆ ಗೊತ್ತಿರ್ಲಿಲ್ಲ. ನಾನು ಬೇರೆ ಅವಾಗ ಹೊಸ ಹೀರೋಯಿನ್ ಅಲ್ವಾ, ಹುಡುಗಿ ನಾನು. ಸೊ ಅದಕ್ಕೆ ಹೇಳಿ ಬಹಳ ಖುಷಿ ಆಯ್ತು. ಅವತ್ತಿಂದ ಇವತ್ತವರೆಗೂ ಶಿವಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಗೀತಕ್ಕನ ಮೇಲೂ ಇದೆ. ಸೂಪರ್. ನಮ್ ವಿಜಯ್ ರಾಘವೇಂದ್ರ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವರು ನಿನಗಾಗಿ ಸಿನಿಮಾ ಮಾಡುವಾಗ ನಾನು ಆ್ಯಕ್ಟಿಂಗ್ ಕಲಿತು ಬಂದಿರೋ ಅಂಥ ಹುಡುಗಿ ಅಲ್ಲ, ಈ ಡಾನ್ಸ್ ಮಾಡೋ ಟೈಮಲ್ಲಿ ಅವರು ಡಾನ್ಸಲ್ಲೆಲ್ಲ ಸೂಪರ್. ಅವರು ನಾನು ಅವ್ರ ಡಾನ್ಸ್ ನೋಡಿ, ರಾಘು ನೀವು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ, ನೋಡಿ ನಿಮ್ಗಿಂತ ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅಂತ ನಾನು ಅನ್ಕೋತಾ ಇದ್ದೆ. ಯಾರಿಗಾದ್ರೂ ಜಲಸ್ ಆಗುತ್ತಲ್ಲ ಪಾಪ ಮನುಷ್ಯನಿಗೆ, ಅವ್ರಿಗೆ ಏನೂ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿ ನನಗೆ ಆ್ಯಕ್ಟಿಂಗ್. ಅವಾಗಲೂ ನನ್ನ ಕನ್ನಡ ಅಷ್ಟು ನನಗೆ ಸ್ಪಷ್ಟವಾಗಿ ಬರ್ತಿರಲಿಲ್ಲ. ಇವನ್ ಈಗಲೂ ಕೂಡ ಏನು ಕನ್ನಡ ಅಷ್ಟಿಲ್ಲ, ಮಾತಾಡಲ್ಲ, ಮಂಗಳೂರು ಕನ್ನಡ ಬರುತ್ತೆ ಅಷ್ಟಿಲ್ಲ ಬಿಡಿ. ಆದರೆ ಆ ಟೈಮಲ್ಲಿ ನನಗೆ ಕನ್ನಡ ಎಲ್ಲ ಇಲ್ಲಮ್ಮ ಈ ರೀತಿ ಅಲ್ಲ, ಹೀಗೆ ಮಾತಾಡಬೇಕು, ಈ ಥರ ಆ್ಯಕ್ಟಿಂಗ್ ಮಾಡಬೇಕು. ಯಾಕಂದರೆ ಅವರು ಆ ಟೈಮಲ್ಲಿ ಚಿನ್ನಾರಿ ಮುತ್ತ ದೊಡ್ಡ ಹಿಟ್ ಸಿನಿಮಾ ಅದು. ಸೊ ಅವಾರ್ಡ್ ಎಲ್ಲ ತಗೊಂಡಿದ್ರು. ಸೊ ನಾವು ಒಳ್ಳೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ವಿ. ಆ ಟೀಮ್ ನಮ್ಮದು, ನಿನಗಾಗಿ ಟೀಮ್, ಯಾರು ವಿಶಾಲು ಮತ್ತು ಶಿಲ್ಪ ಅಂತ ಇದ್ದರು, ನಾನು, ರಾಘು ಮತ್ತು ನಾಗಶೇಖರ್ ಅವರು. ಸೊ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಆ ಟೈಮಲ್ಲಿ. ತುಂಬ ಏನು ಎಂಜಾಯ್ ಮಾಡ್ತಾ ಇದ್ವಿ. ನಮಗೆ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಆ ಟೈಮಲ್ಲಿ ಅನ್ನಿಸ್ತಾನೇ ಇರಲಿಲ್ಲ. ಯಾಕಂದರೆ ಅದೆಲ್ಲ ನಾವು ಆಟಾಡೋ ಟೈಮ್ ಅಲ್ಲ, ಸೊ ನಮ್ಗೆ ಆ ಅವಕಾಶ ಸಿಗಲಿಲ್ಲ. ಬಟ್ ಸಿನಿಮಾದಲ್ಲಿ ನಾವೆಲ್ಲ ತುಂಬ ಖುಷಿಯಾಗಿರ್ತಾ ಇದ್ವಿ. ಓಕೆ, ಹತ್ತತ್ರ 22 ವರ್ಷ ಕಳೀತು ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು. ಈಗ ಕೂತ್ಕೊಂಡು ಏನಾದರೂ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಈಗ ಆಲ್ರೆಡಿ ಹೇಳಿದ್ರಿ ಅದೊಂದು ಬಿಟ್ಟು ಖುಷಿಯ ವಿಚಾರ ಏನಾದರೂ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಮುಂದೆ ಈಗ ನಿರ್ಮಾಪಕಿ ಆಗಿದ್ದಾರೆ, ನಮ್ಗೆಲ್ಲರೂ ಕೂಡ ಆಸೆ ನೀವು ರಾಜಕೀಯಕ್ಕೂ ಕೂಡ ಬರಬೇಕು ಅಂತ ಹೇಳಿ. ಸೊ ನಿಮ್ಮ ಅಭಿಮಾನಿಗಳ ಆಸೆ ಕೂಡ ಹೌದು, ಅದಕ್ಕೆ ಏನಾದ್ರು ತಯಾರಿ ಇದೆಯಾ? ಈ 20 ವರ್ಷಗಳ ನಿಮ್ದು ಇಲ್ಲ ರಾಜಕೀಯ ಬೇಡ, ನನಗೆ ಇವಾಗ ಬರೇ ನನ್ನ ಕಾನ್ಸಂಟ್ರೇಷನ್ ಇರೋದು ಮೊದಲಿಗೆ ನನ್ನ ಭೈರಾದೇವಿ, ನಂತರ ಅಜಾಗ್ರತ, ಅದಾದ್ಮೇಲೆ ನಾನು ಮಾಡೋ ಹೊಸ ಸಿನಿಮಾಗಳ ಬಗ್ಗೆ. ಯಾಕಂದ್ರೆ ರಾಜಕೀಯ ಯಾವಾಗ ಬೇಕಾದ್ರೂ ನಾವು ಎಂಟ್ರಿ ಕೊಡಬಹುದು, ಬಟ್ ಸಿನಿಮಾ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ನಮ್ಗೊಂದಿಷ್ಟು ವಯಸ್ಸು ಅಂತ ಇರುತ್ತೆ, ಆ ವಯಸ್ಸಾದ್ಮೇಲೆ ನಾವು ಸಿನಿಮಾ ಮಾಡೋಕ್ಕೆ ಆಗಲ್ಲ. ನನಗೇನಂದ್ರೆ ನನಗೆ ಏಜ್ ಆದ್ಮೇಲೆ ನಾನು ಮಾಡಿರೋ ಸಿನಿಮಾಗಳೆಲ್ಲ ನಾನು ಏನೇನು ನನ್ನ ಡ್ರೀಮ್ ಇದೆ, ಇಂಥ ಸಿನಿಮಾಗಳು ಮಾಡಬೇಕು ಅಂತ ನನ್ನೊಂದು ಲೀಸ್ಟ್ ಇದೆ. ಸೊ ಅದೆಲ್ಲ ಮುಗಿಸಾದ್ಮೇಲೆ ನಾನೊಂದು ವಯಸ್ಸಾದ್ಮೇಲೆ ನಾನು ಅದನ್ನು ಕುತ್ಕೊಂಡು ನೋಡ್ಬೇಕು. ನನ್ನ ಮಕ್ಕಳ ಜೊತೆ, ನನ್ನ ಮೊಮ್ಮಕ್ಕಳ ಜೊತೆ, ಮಕ್ಕಳಿಲ್ಲ ಜೊತೆ ನೋಡ್ಬೇಕು ಅನ್ನೋ ಆಸೆ ಇದೆ. ಓಕೆ ಮ್ಯಾಮ್, ನೀವು ಮತ್ತೆ ನಿಮ್ಮ ಅಣ್ಣ ಹೇಗಿರ್ತೀರಾ ಅಂತ ಹೇಳಿ ಮನೆಯಲ್ಲಿ? ನಾನು ನೋಡ್ತಾ ಇದ್ದೆ ಕೆಲವು ತುಂಟಾಟಗಳೆಲ್ಲ ಕಾಣಿಸ್ಕೊಳ್ತಾ, ಅಲ್ಲಿ ನೋಡ್ಬೇಡಿ, ಹೇಗಿರ್ತೀರಾ ಅಂದ್ರೆ ಏನಾದ್ರು ಕಿರಿಕಲ್ ಮಾಡ್ಕೊಳ್ಳೋದು ಅಂದ್ರೆ ಪ್ರೀತಿಯಿಂದನೂ ಮಾಡ್ಕೊಂಡಿದೀವಿ, ಸೀರಿಯಸ್ ಆಗಿ ಮಾಡ್ಕೊಂಡಿದ್ದೀವಿ. ಓಕೆ, ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ? ಅವನೊಂಥರ ಇನ್ನೋಸೆಂಟ್, ಎಲ್ಲ ನಂಬಿಡ್ತಾನೆ. ಯಾರು ಹೇಳಿದ್ರು ಇಲ್ಲ ಸರ್ ಇದು ಇವಾಗ ಇದು ಕಪ್ಪಲ್ಲ, ಇದು ಬಿಳಿ ಅಂದ್ರೆ ಹೌದೌದು ಇದು ಬಿಳಿನೇ, ಇಲ್ಲ ಇದು ಬಿಳಿ ಅಲ್ಲ ಇದು ಕಪ್ಪು, ಆ ಥರ ಅವನು. ಬಟ್ ನಾನು ಆ ಥರ ಅಲ್ಲ. ಅವನಿಗೆ ಫ್ರೆಂಡ್ಸ್ ಜಾಸ್ತಿ, ನನಗೆ ಫ್ರೆಂಡ್ಸೇ ಇಲ್ಲ. ಅವ್ನು ಅಂದ್ರೆ ಕ್ಯಾರೆಕ್ಟರ್ ವೈಸ್ ಇಬ್ರು ಆಪೋಸಿಟ್. ಅದಕ್ಕೋಸ್ಕರನೇ ಅವನಿಗೆ ಜೊತೆಲಿರ್ಬೇಕು ಅಂತ. ಅಜಾಗ್ರತ ಸಿನಿಮಾ ಮಾಡುವಾಗ ನಾನು ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಹೀರೋಯಿನ್ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನೇ ಬೇರೆ ಹುಡುಗಿ ಸೆಲೆಕ್ಟ್ ಮಾಡಿ ಫೋಟೋಸ್ ಕೊಟ್ಟಿದ್ದೆ. ನಾನು ಬೇಡ ಕಣೋ, ಇದಕ್ಕೆ ಬೇರೆ ಒಳ್ಳೆ ಒಂದು ಹುಡುಗಿ ಯಾರನ್ನ ಹಾಕು, ತುಂಬಾ ಜನ ಇದ್ದಾರಲ್ಲ, ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ನಾನೊಂದು 2-3 ಜನನ ಸೆಲೆಕ್ಟ್ ಮಾಡಿದ್ದೆ. ಸೊ ಅವನು ಹೋಗಿ ಮಾತಾಡಿ ಏನೇನೋ ಆಗಿದೆ, ಅದು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ನನ್ನ ತಾಯಿ ಹೇಳಿದ್ರು, ಅಲ್ಲ ಅವ್ನಿಗೇನೋ ಪ್ರಾಬ್ಲಮ್ ಆಯ್ತು, ಅದು ಹೀರೋಯಿನ್ಸ್ ಯಾರು ಸರಿಯಾಗಿ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋಂಥವ್ರು ಸಿಗ್ಲಿಲ್ಲ ಅಂತ. ಸೊ ಇಲ್ಲಿ ಟೆನ್ಷನಲ್ಲಿ ಕೂತಿದ್ದ. ಅವಾಗ ನನ್ನ ತಾಯಿ ಹೇಳಿದ್ರು, ಯಾರ್ಯಾರು ಆ್ಯಕ್ಟ್ ಮಾಡೋದು ನೀನೇ ಮಾಡು, ಸ್ವಲ್ಪ ಪೆದ್ದ ಅಲ್ವಾ, ಸಪೋರ್ಟಿವ್ ಆಗಿ
ಸುಮ್ನೆ ಆ ಕಡೆ ಹೋಗಿದ್ದಾನೆ ಪ್ರೀತಿಯಿಂದ ಹೇಳಿ ಸಪೋರ್ಟಿವ್ ಆಗಿರ್ತಿ ಅಂದ್ರೆ ನಾನ್ ಸ್ವಲ್ಪ ಹುಷಾರಿದ್ದೀನಿ ಅಂದ್ರೆ ಏನೇ ಹೋಗೊಂದು ಕತೆ ಹೇಳಿ ಅವನು ಹುಷಾರಿಲ್ಲ ಅಂತಲ್ಲ, ಅವನು ಹುಷಾರಿದ್ದಾನೆ, ಬಟ್ ಅವನಿಗಿಂತ ಸ್ವಲ್ಪ ಶಾರ್ಪ್. ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲೂ ಸಹ ಹಾಗೇನೆ ಡ್ಯಾನ್ಸ್ ಅಲ್ಲೆಲ್ಲ ನಾನು ಮುಂದೆ ಇದ್ರೆ ಪಾಪ ಅವ್ನು ಲಾಸ್ಟ್ ಅಲ್ಲಿ ಮತ್ತೆ ನೀವು ಕರ್ಕೊಬಂದು ನಿಲ್ಸತ್ತಾನೆ ಅವಾಗ ಎಲ್ಲಿ ಅಷ್ಟೆಲ್ಲ ಯಾರು ಬಿಡ್ತಾರೆ, ಟೀಚರ್ಸ್ ಎಲ್ಲ ಬಿಡ್ಬೇಕಲ್ವಾ. ಮತ್ತೆ ಅವನ್ ಸ್ವಲ್ಪ ತುಂಬಾ ಸಣ್ಣ, ನಾನ್ ಸ್ವಲ್ಪ ಚೆನ್ನಾಗಿದ್ದೆ, ಹೈಟ್ ವೆಯ್ಟ್ ಎಲ್ಲ ಚೆನ್ನಾಗಿದೆ. ಬಟ್ ಇವಾಗ ಒಂದು ಹೈಟ್ ವೆಯ್ಟ್ ನೋಡ್ಬಿಟ್ರೆ ಶಾಕ್ ಆಗ್ತೀರಾ ನೀವು. ಆ ಟೈಮಲ್ಲಿ ತುಂಬಾ ಸಣ್ಣ ಇದ್ದ. ಅವಾಗ ನಮ್ಮ ತಂದೆ ತಾಯಿ ಏನ್ ಮಾಡಿದ್ರು, ಜೊತೆಲಿ ಕ್ಲಾಸಿಗೆ ಸೇರಿಸ್ಬಿಟ್ರು. ಎಲ್ಲಾರು ಹೊಡಿತಾರೆ, ನೀನ್ ಇದ್ರೆ ಸ್ವಲ್ಪ ಧೈರ್ಯ ಅಂದ್ಬಿಟ್ಟು. ನಾನು ಸ್ವಲ್ಪ ಜೋರು, ಅವಾಗ್ಲೇ ಕರಾಟೆ ಅಲ್ಲ, ನಾನು ಕರಾಟೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೆ. ಇವನ್ ಸ್ವಲ್ಪ ವೀಕ್, ನೋಡಕ್ಕೂ ಸಣ್ಣ ಅಲ್ಲ. ಎಲ್ಲಾ ವಿಷಯದಲ್ಲೂ ನಾನು ಮುಂದೆ ಆದ್ರೆ ಕಾಪಿ ಮಾಡ್ತಾ, ಅಂದ್ರೆ ಎಕ್ಸಾಮ್ ಟೈಮ್ ಬರುತ್ತಲ್ಲ, ಕಾಪಿ ಮಾಡುವಾಗ ಮೆಲ್ಲಗೆ ತೋರ್ಸೋದು ಹಿಂಗೆ. ಒಂದೇ ಕ್ಲಾಸಿಗೆ ಹಾಕಿದ್ರು ಇಬ್ರು, ಅಂದ್ರೆ ಜೊತೆಲಿ ಇರ್ಲಿ, ತುಂಬಾ ಸಣ್ಣ ಇದ್ದಾನೆ. ಎಲ್ಲ ಮನೇಲಿ ಯಾವ ಮಕ್ಳಿಗೆ ಆಗದೆ ಇರೋ ಬಟ್ಟೆ ಅವ್ನು ಕೊಡ್ತಾ ಇದ್ದು, ಅಂದ್ರೆ ಚಿಕ್ಕದಾಗೋ ಬಟ್ಟೆನ ಅವ್ನು ಕೊಡ್ತಾ ಇದ್ದು. ಸೊ ಕಾಪಿ ಮಾಡೋದಕ್ಕೆ ಸ್ಕೂಲಲ್ಲಿ ಕುತ್ಕೊಂಡು ಹಿಂಗ್ ತೋರ್ಸಿದ್ರೆ, ಅದ್ ಕಾಪಿ ಮಾಡೋದ್ರಲ್ಲೂ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅದು ಸ್ಪೆಲ್ಲಿಂಗ್ಸ್ ರಾಂಗ್. ಸೊ ಆ ತರ ಇದ್ದ. ಅದಕ್ಕೆ ಸರಿ, ಜೊತೆಲಿದ್ರೆ ಅವನಿಗೂ ಸಪೋರ್ಟಿವ್ ಆಗಿರುತ್ತೆ. ಸೊ ಯಾವಾಗ್ಲೂ ಅಣ್ಣ ತಂಗಿ ಹೌದೌದು, ಯಾರೋ ಒಬ್ರು ಬಿಟ್ಕೊಡಕ್ ಆಗಲ್ಲ. ಹೌದು, ಬಟ್ ಚೆನ್ನಾಗಿದೆ ಒಂಥರ ಕಾಂಬಿನೇಷನ್ ನಿಮ್ಮಿಬ್ಬರದು. ಇಂಟರ್ವ್ಯೂ ನೋಡ್ಮೇಲೆ ನನಗೆ ತುಂಬಾ ಬೈಕೋತಾನೆ. ಇಲ್ಲ ಬಿಡಿ, ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಮ್ಯಾಮ್, ಇವಾಗ ನೀವು ಅನಾಥರಾಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ದರ್ಶನ್ ಮಂಡ್ಯ ಆಗಿರ್ಬೋದು, ಈಗ ಹಲವಾರು ಸಿನಿಮಾಗಳಲ್ಲಿ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದೀರಾ. ಸೊ ಒಂದು ಕ್ವಶನ್ ಅಂತೂ ನಾವು ಮೀಡಿಯಾದವ್ರು ಕೇಳ್ತೀವಿ, ಮೇಡಮ್ ಹೇಗಿತ್ತು. ನಾನು ಕೇಳೋದೇನಪ್ಪ ಅಂತಂದ್ರೆ, ನೀವು ಅವರ ಜೊತೆ ಕಳೆದಂಥ ಅತ್ಯದ್ಭುತ ಕ್ಷಣದ ಬಗ್ಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ಮಿಬ್ಬರ ನಡುವೆ ಒಳ್ಳೆ ಒಡನಾಟ ಇತ್ತು. ನೀವು ಕಂಡಂತೆ ಅವರು ಇವಾಗ ಗೊತ್ತಿಲ್ಲ ನಮ್ಗೆ ಕಂಪ್ಲೀಟ್ ನಾವು ಏನೂ ಮಾತಾಡೋಕ್ಕಾಗೋದಿಲ್ಲ, ಬಟ್ ನೀವು ಅವ್ರ ಜೊತೆ ಕಳೆದಂಥ ಅದ್ಭುತ ಕ್ಷಣದ ಬಗ್ಗೆ, ಈ ಇನ್ಸಿಡೆಂಟ್ ಆದಾಗ ನಿಮ್ಗೆ ಅನಿಸಿದ್ದೇನು ಅಂತ ಹೇಳಿ. ಅಂದರೆ ನಾನು ಸಿನಿಮಾ ಮಾಡೋ ಟೈಮಲ್ಲಿ ಅಂತ ಹೇಳಲ್ಲ, ಯಾಕಂದ್ರೆ ಸಿನಿಮಾ ಮಾಡೋ ಟೈಮಲ್ಲಿ ಪಾಪ ತುಂಬ ಒಳ್ಳೆ ವ್ಯಕ್ತಿ ಅವರು. ನಾನು ನೋಡಿದ್ದು ದರ್ಶನ್ ಅವರು, ನಾನು ಹೇಳಬೇಕಂದ್ರೆ ಇವತ್ತು ಅವರು ತುಂಬ ಒಂದು ಮೃದು ಸ್ವಭಾವದ ವ್ಯಕ್ತಿ. ಇವಾಗ ಎಕ್ಸಾಂಪಲ್, ಇವಾಗ ನಾವು ಒಂದು ಸಿನಿಮಾ ಹೊಸ ತಂಡ ಅಂತ ಇರ್ತೀವಿ. ಇವಾಗ ನಂದು ಲಾಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ ಬಂದು ದಮಯಂತಿ. ಆ ದಮಯಂತಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಗೆ ಗೊತ್ತು, ಪ್ರಮೋಷನ್ ಅಂದರೆ ಒಬ್ಬ ಸ್ಟಾರ್ ನಟ ಬೇಕೇ ಬೇಕು ನಮಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಆವಾಗ ನಾವು ನಮ್ಮ ನವರಸನ್ ಅವರು ನಿರ್ದೇಶಕರು ಹೇಳುವಾಗ, ದರ್ಶನ್ ಅವ್ರ ಹೆಸರು ಬಂದಾಗ ಅವ್ರು ಹೇಳಿದ್ರು, ನಾವು ಕರಿತೀವಿ ಮೇಡಮ್, ನಮ್ಗೆ ಸ್ವಲ್ಪ ಸಿನಿಮಾಗೆ ಪ್ರಮೋಷನ್ಗೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ದೆ, ಅಲ್ಲ ಅವರು ಅಷ್ಟು ಬ್ಯುಸಿ ಇರ್ತಾರೆ, ಪಾಪ ಬರ್ತಾರಾ ಅಂತ. ಇಮ್ಮಿಡಿಯೇಟಾಗಿ ನಾನು ಕಾಲ್ ಮಾಡಿ ಮಾತಾಡುವಾಗ, ಇವನು ನವರಸನ್ ಅವರು ಮಾತಾಡುವಾಗ, ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದರೆ ನಾವು ಬರ್ತೀವಿ ಅಂದರೆ, ಪ್ರತಿಯೊಬ್ಬರಿಗೂ ಅವರೊಂದು ಹೆಲ್ಪಿಂಗ್ ನೇಚರ್ ಇತ್ತು. ಸೊ ಇವಾಗ ಅವ್ರಿಗೆ ಈ ರೀತಿ ಆಗಿದೆ ಅಂದರೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಅದು ಮನಸ್ಸು ನೋವಾಗುತ್ತೆ. ಯಾರೇ ಹೋಗ್ಲಿ, ಏನೇ ಇದು ಮಾಡಲಿ. ಮತ್ತು ಇನ್ನೊಂದು ಮಗು ಇತ್ತು, ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದ. ಆ ಮಗುಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತು. ಕಾಲ್ ಮಾಡಿ ಆ ಮಗು ಬಂದು ದರ್ಶನ್ ಅವರು ದೊಡ್ಡ ಅಭಿಮಾನಿ. ನಾನು ಹೇಳಿದೆ, ಅವ್ರು ಬ್ಯುಸಿ ಇರ್ತಾರೆ ಕಣೋ, ಎಲ್ಲರೂ ಈ ಟೈಮಲ್ಲಿ ನೀನು ಹೋಗಿ ಈ ಥರ ಹೇಳೋದು ಸರಿ ಹೋಗುತ್ತಾ ಅಂತ. ಅಣ್ಣ ಫೋನ್ ಮಾಡಿ ಕೇಳ್ದ, ಈ ಥರ ಒಂದು ಮಗು ನಿಮ್ಮ ದೊಡ್ಡ ಅಭಿಮಾನಿ, ಅದಕ್ಕೆ ಈ ಥರ ಹೆಲ್ತ್ ಪ್ರಾಬ್ಲಮ್ ಇದೆ. ಇಮ್ಮಿಡಿಯೇಟ್ ಕರ್ಸ್ಕೊಂಡ್ರು. ಆ ಮಗು ಜೊತೆ ಎಷ್ಟು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ಎಷ್ಟು ಜನಕ್ಕೆ ಆ ಥರ ಕ್ವಾಲಿಟೀಸ್ ಇರುತ್ತಲ್ಲ, ತುಂಬ ಕಮ್ಮಿ ಜನಕ್ಕೆ ಇರುತ್ತೆ. ಹೌದು. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ಮನಸ್ಸಿಗೊಂಥರ ಬೇಜಾರಾಗುತ್ತೆ. ಓಕೆ, ಈಗ ರೇಣುಕಾಸ್ವಾಮಿ ಬಗ್ಗೆನೂ ಆತನು ಕೂಡ ಕೆಟ್ಟದಾಗ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ದೃಢಪಟ್ಟಿದೆ. ಒಬ್ರಿಗೆಲ್ಲ ಸುಮಾರು ಜನಕ್ಕೂ ಕೂಡ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳಿ. ನಿಮ್ಮನೇಲೂ ಕೂಡ ಒಂದು ಹೆಣ್ಣು ಮಗಳಿದ್ದಾರೆ, ನೀವು ಕೂಡ ಹೆಣ್ಣು ಮಗಳು. ಈಗ ಎಲ್ಲೋ ಕೂತ್ಕೊಂಡು, ಈಗ ನಾವುಗಳು ಅನುಭವಿಸಿದ್ದೀವಿ ಮ್ಯಾಮ್, ಎಲ್ಲೋ ಕೂತ್ಕೊಳ್ತಾರೆ, ಒಂದು ವರ್ಗನೇ ಅದಕ್ಕೆ ಅಂತ ಕ್ರಿಯೇಟ್ ಆಗಿದೆ. ಕೂತ್ಕೊಂಡು ಕೆಟ್ಟದಾಗ ಮೆಸೇಜ್ಗಳನ್ನು ಕಳಿಸೋದು, ಪ್ರೈವೇಟ್ ಜಾಗಗಳನ್ನು ಫೋಟೋ ತೆಗೆದು ಅದನ್ನು ಕಳಿಸುವಂಥದ್ದು, ರೂಮಿಗೆ ಕರೆಯುವಂಥದ್ದು, ಇಂಥವೆಲ್ಲ ಕೂಡ ಜಾಸ್ತಿನೇ ಆಗಿದೆ. ಇವನ್ ನಮ್ಗಳಿಗೂ ಅದು ಏನು ಹೊರತುಪಡಿಸಿಲ್ಲ, ನಮ್ಗಳಿಗೂ ಕೂಡ ಅನುಭವ ಆಗಿದೆ. ಕೆಲವರು ನಾವೆಲ್ಲ ಈಸಿಯಾಗಿ ತಗೊಳ್ಳಿ, ಇಗ್ನೋರ್ ಮಾಡ್ಕೊಂಡು ಹೋಗ್ತೀವಿ. ಕೆಲವರು ಅದನ್ನ ಆಳವಾಗಿ ತಗೊಂಡು ಮನಸ್ಸಿಗೆ ತಗೊಂಡು ಏನೇನೋ ಅವಾಂತರಗಳಾಗ್ಬಿಡುತ್ತೆ. ನಿಮ್ಮನೇಲೂ ಒಂದು ಹೆಣ್ಣು ಮಗಳಿದ್ದಾರೆ, ಏನು ಹೇಳ್ತೀರಾ ಅಂತ ವಿಕೃತ ಮನಸ್ಥಿತಿಗಳಿಗೆ ನೀವು ಖಡಕ್ ಆಗಿ ವಾರ್ನಿಂಗ್ ಕೊಡೋದಾದ್ರೆ ಯಾವ ರೀತಿ ವಾರ್ನಿಂಗ್ ಕೊಡ್ತೀರಾ ಅಂತ ಹೇಳಿ? ನೋಡಿ, ನಾವು ಆ್ಯಕ್ಚುಲಿ ಕಾನೂನು ವಿರುದ್ಧವಾಗಲಿ, ಕಾನೂನು ಅನ್ನೋದು ದೊಡ್ಡದು. ಹೌದು. ಸೊ ಇದನ್ನೆಲ್ಲ ಕಾನೂನೇ ನೋಡ್ಕೊಳ್ಳುತ್ತೆ. ನಾವು ಅಷ್ಟು ದೊಡ್ಡವರು ಅಲ್ಲ, ಅವ್ರ ಬಗ್ಗೆ ನಾವು ಖಡಕ್ಕಾಗಿ ನಾವು ಏನು ಮಾತಾಡೋದು. ಈ ತರ ಮಾಡೋ ಒಂದು ವರ್ಗಕ್ಕೆ ಮೆಸೇಜ್ ಮಾಡೋ ಒಂದು ವರ್ಗನೇ ಕ್ರಿಯೇಟ್ ಇದೆಯಲ್ಲ. ಆ್ಯಕ್ಚುಲಿ ಅವ್ರು ಆ ಥರ ಮಾಡ್ತಾರಲ್ಲ, ನಾವು ಅದನ್ನು ಸೀರಿಯಸ್ ಆಗಿ ತಗೋಬಾರ್ದು.
ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಎಕ್ಸಾಂಪಲ್ ಇವಾಗ ನಂದು ಒಂದು ವಿಚಾರ ನಾನು ಹೇಳ್ತೀನಿ. ಮುಂಚೆ ನಾವು ಬಾಡಿಗೆ ಮನೇಲಿದ್ವಿ. ಬಾಡಿಗೆ ಮನೇಲಿರುವಾಗ ಕೆಲವರು, ಎಲ್ಲರೂ ಅಲ್ಲ, ಇಂಡಸ್ಟ್ರಿಲಿ ಎಲ್ಲರೂ ಒಂದೇ ಥರ ಇರಲ್ಲ. ಒಳ್ಳೆಯವರು ಇದ್ದೀವಿ, ಸ್ವಲ್ಪ ಕೆಟ್ಟ ಜನನೂ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ನಮಗೆ ಅಯ್ಯೋ ಇವ್ರು ಬಾಡಿಗೆ ಮನೆ, ಇವ್ರು ಇಷ್ಟು ಪೂಜೆ ಮಾಡ್ತಾರೆ. ನಾವು ಯಾವಾಗಲೂ ಶೂಟಿಂಗ್ ಟೈಮಲ್ಲಿ ಒಂದಕ್ಕೆ ನಾನು ಬ್ರೇಕ್ ಹೇಳ್ತಾ ಇದ್ದಿದ್ದು, ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕು, ನನಗೆ ರಜಾ ಬೇಕು, ಒಂದು 3 days 4 days ನಾನು ರಜಾ ತಗೋತಾ ಇದ್ವಿ. ಇವ್ರಿಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಇವರು ದೇವಸ್ಥಾನ ಸುತ್ತಾರೆ, ಇವ್ರ ಯೋಗ್ಯತೆಗೆ ಇವ್ರಿಗೊಂದು ಮನೆ ಇಲ್ಲ, ಸ್ವಂತ ಮನೆ ಇಲ್ಲ ಅಂತ ಹೇಳ್ತಿದ್ರು. ನಾನು ಅವಾಗ ಏನು ಮಾತಾಡ್ತಿರ್ಲಿಲ್ಲ, ಬೇಜಾರಾಗ್ತಿತ್ತು. ಈ ಥರ ಮಾತಾಡ್ತಾರಲ್ಲ, ಇವ್ರಿಗೊಂದು ದಿವಸ ನಾನು ಉತ್ತರ ಕೊಡ್ತೀನಿ ಅಂತ. ಸರಿ, ಅದಾದ್ಮೇಲೆ ದೊಡ್ಡ ಮನೆ ಮಾಡಿದ್ವಿ. ಅದೇ ಜನಗಳು ಇವಳಿಗೆ ಎಲ್ಲಿಂದ ಬಂದ್ಬಿಡ್ತು ದೊಡ್ಡ ಮನೆ, ಇವಳು ಇದ್ದಿದ್ದು ಬಾಡಿಗೆ ಮನೇಲಿ. ಅಂದ್ರೆ ಕೆಟ್ಟದಾದ್ರೂ ಮಾತಾಡ್ತಾರೆ, ಒಳ್ಳೇದಾದ್ರೂ ಮಾತಾಡ್ತಾರೆ. ಸೊ ಅದಕ್ಕೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಅಷ್ಟೇ ಇಗ್ನೋರ್ ಮಾಡೋದು. ಇವಾಗ ನೋಡಿ, ಇವಾಗ ನಾನು ಇವಾಗ ಮಾತಾಡ್ತೀನಿ, ಇದು ಯೂಟ್ಯೂಬಲ್ಲಿ ಬರುತ್ತೆ. ಕೆಟ್ಟದಾಗೂ ಕಮೆಂಟ್ ಮಾಡೋರು ಇರ್ತಾರೆ, ಒಳ್ಳೆ ರೀತಿಲೂ ಕಮೆಂಟ್ ಮಾಡೋರು ಇರ್ತಾರೆ. ನಾನು ಒಳ್ಳೇದ್ನ ಎಲ್ಲ ಕಮೆಂಟ್ ಓದ್ತೀನಿ, ನಾನು ಒಳ್ಳೇದ್ನ ತಗೋತೀನಿ, ಕೆಟ್ಟದ್ನ ಬಿಸಾಕ್ಬಿಡ್ತೀನಿ. ಯಾಕಂದ್ರೆ ನನಗೆ ಅವಶ್ಯಕತೆ ಇಲ್ಲ. ನಾನೇನು ನನಗೆ ಗೊತ್ತು, ನನ್ನ ಸುತ್ತಮುತ್ತ ಇರೋರು ಗೊತ್ತು, ಸಾಕಷ್ಟು. ಈಗ ಇವನ್ ನೀವು ಇದಕ್ಕೆ ನನ್ಗೆ ಹೇಳಲೇಬೇಕು ಅನ್ಸ್ತು ಮ್ಯಾಮ್. ಈಗ ನಾವೀಗ ನೀವು ಹೇಳಿದ್ರಿ ಬಾಡಿಗೆ ಮನೆ ಇದ್ದಾಗ್ಲೂ ಮಾತಾಡಿದ್ರು, ಸ್ವಂತ ಮನೆ ಮಾಡಿದ್ರು ಮಾತಾಡಿದ್ರು ಅಂತ ಹೇಳಿ. ಈ ಹೆಣ್ಣು ಮಕ್ಕಳು ಏನೇ ಮಾಡಿದ್ರು ಕೂಡ ಇವ್ರು ಕೆಟ್ಟ ದಾರಿಯಿಂದಲೇ ಮಾಡಿದ್ದಾರೆ ಅಂತ ಹೇಳುವಂತವ್ರು ಕೂಡ ಇದ್ದಾರೆ. ಅಂದ್ರೆ ಈಗ ಇನ್ನೊಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ, ಒಂದು ಒಳ್ಳೆ ಬ್ರಾಂಡೆಡ್ ಬಟ್ಟೆ ಹಾಕೊಂಡೋದ್ರ ಅವತ್ತವಳು ಹಳ್ಳಿನ ಬಂದ್ಲು, ಕೆಂಪಸ್ಸಲ್ಲಿ ಬಂದ್ಲು, ನಾರ್ಮಲ್ ಚಪ್ಪಲಿ ಹಾಕ್ತಿದ್ಲು. ಇವಾಗ ನೋಡ್ರಿ ಏನಪ್ಪ ಒಳ್ಳೊಳ್ಳೆ ಬ್ರಾಂಡೆಡ್ ಚಪ್ಪಲಿಗಳು. ಓ ಯಾರೋ ಇದಾರೆ ಗುರು ಅನ್ನೋ ತರದೂ ಇದಾವೆ. ನಮ್ಗೆಲ್ಲ ಅನುಭವ ಆಗಿದೆ ಅಂತವೆಲ್ಲ. ಅದು ಅವರು ಹಣೆ ಬರ ದೇವ್ರು ಬರ್ದಿದ್ದಾರೆ, ಅವ್ರ ಅದೃಷ್ಟ. ಹೌದು, ನಾವ್ ಯಾಕೆ ಹೇಳ್ಬೇಕು? ಖಂಡಿತ ಇಂಥವು ಕೂಡ ನಿಮ್ಗಳು ಅನುಭವ ಆಗಿದೆ, ತುಂಬಾ ಆಗಿದೆ, ಅನುಭವಗಳಾಗಿದೆ. ಅದೇ ರೀತಿ ನನ್ನ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿದವರು ಇದ್ದಾರೆ. ಎರಡು ತರ ವರ್ಗನೂ ಇದೆ. ಸೊ ಕೆಲವೊಂದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು. ಒಳ್ಳೇದನ್ನ ತಗೋಬೇಕು, ಕೆಟ್ಟದನ್ನ ಬಿಸಾಕ್ಬೇಕಷ್ಟೇ. ಓಕೆ, ನಿಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ನಮಗೆ ಇಷ್ಟು ಸಿನಿಮಾಗಳಲ್ಲಿ ನನಗೆ ಭೈರಾದೇವಿ ವೆರಿ ಸ್ಪೆಷಲ್ ಅಂತ ಹೇಳಿ. ಯಾಕೆ ಮ್ಯಾಮ್ ಹೇಳಿದ್ರಿ? ಅದನ್ನು ಹೊರತುಪಡಿಸಿ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಇದ್ರೆ? ಅಂದ್ರೆ ಯಾಕಂದ್ರೆ ಮೊದಲನೇದಾಗಿ ನನ್ನ ಗೆಟಪ್, ಮತ್ತೆ ಇನ್ನೊಂದು ಹೆಣ್ಣು ಅಗೋರಿ ನಾನೇ ನೋಡಿರ್ಲಿಲ್ಲ ಲೈಫಲ್ಲಿ. ಸೊ ನಾನು ಆ ಪಾತ್ರನ ನಿಭಾಯಿಸಿದ್ದೀನಿ, ಅಂದ್ರೆ ಮಾಡಿದ್ದೀನಿ. ನನಗೇನು ಆ ಪಾತ್ರ ಕೊಟ್ಟಿದ್ದಾರೆ, ನನಗೆ ನಾನು ಹೇಳೋದಲ್ಲ, ಅದನ್ನ ನೋಡಿರೋ ಅಂಥವ್ರು ಹೇಳೋದು. ನಾನು ಆ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅದ್ರ ಜೊತೆ ಒಳ್ಳೆ ಕತೆ ಇದೆ. ಒಳ್ಳೆ ಅಂದರೆ ಕತೆ ಜೊತೆಯಲ್ಲಿ ನಾವು ಆ ಬರೇ ನನಗೆ ಇಷ್ಟ ಆಗಿದೆ, ನನಗೊಂದು ವಿಭಿನ್ನ ಪಾತ್ರ ಬೇಕು ಅಂತ ನಾವು ಈ ಸಿನಿಮಾ ಮಾಡಿಲ್ಲ. ಕತೆ ಜೊತೆಯಲ್ಲಿ ನಾವು ಇದೊಂದು ಪಾತ್ರನ ನಿಭಾಯಿಸಿದ್ದೀನಿ. ಸೊ ಅದಕ್ಕೆ ನನಗೆ ಸ್ಪೆಷಲ್. ಮತ್ತೆ ಇಷ್ಟು ವರ್ಷ ಆದಮೇಲೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದ ಮೇಲೆ ಇವಾಗ ಈ ಸಿನಿಮಾ ಚೆನ್ನಾಗಿದೆ, ಯಶಸ್ ಕಂಡ್ರೆ ನನಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ನನಗೆ ಅದೊಂದು ಪ್ರೋತ್ಸಾಹ. ಯಾಕೆ ಡಿಲೇ ಆಯಿತು ಅಂತ ಮ್ಯಾಮ್? ಅದೇ ಹೇಳಿದ್ನಲ್ಲ, ಒಂದೊಂದೇ ಶೂಟಿಂಗ್ ಸಿನಿಮಾ ಮಾಡುವಾಗ ಒಂದೊಂದೇ ತೊಂದರೆಗಳಾಗ್ತಾ ಇತ್ತು. ಮತ್ತೆ ನನ್ನ ತಂದೆ ತೀರೋದ್ರು, ಅದಾದ್ಮೇಲೆ ಸ್ವಲ್ಪ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಯಿತು. ಸೊ ಹೀಗೆ ಒಂದೊಂದೇ ವಿಷಯಗಳು ಅಡ್ಡಿ ಆಗ್ತಾ ಇದೆ. ಓಕೆ, ಈಗ ನೀವು ಹಿಂದೆ ಹೆಂಗಿತ್ತಂದ್ರೆ ರಾಧಿಕಾ ಕುಮಾರಸ್ವಾಮಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮೋಷನ್ ಏನು ಬೇಕಾಗಿರಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಯಾವ ಸಿನಿಮಾ ಮಾಡಿದ್ರು ಕೂಡ ಪ್ರಮೋಷನ್ ಅಂತ ವಿಭಿನ್ನವಾದ ಪ್ರಮೋಷನ್. ಯಾವ ಥರ ಇದನ್ನ ಜನರಿಗೆ ತಲುಪಿಸುವಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ಆಲ್ರೆಡಿ ಗೊತ್ತಿದೆ ಒಂದು ವಿಭಿನ್ನವಾಗಿ ನಮಗೆ ಈ ಸಿನಿಮಾ ಇದೆ ಅಂತೇಳಿ. ನಿಮ್ಮ ಕಡೆಯಿಂದ ಈ ಥರ ಪ್ರಚಾರ ಮಾಡೋಣ, ಆ ಥರ ಪ್ರಚಾರ ಮಾಡೋಣ ಅಂದರೆ ಯಾವ ಥರ ಎಲ್ಲ ಪ್ಲ್ಯಾನ್ಸ್ಗಳು ನಡೀತಾ ಇದೆ ಅಂತ ಹೇಳಿ ಒಂದು. ಇನ್ನೊಂದು, ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ, ಈಗ ಇಲ್ಲಿ ಸ್ಥಳೀಯ ಮರ್ತು ಬಿಟ್ಟಿದ್ದಾರೆ, ಎಲ್ಲ ಅಲ್ಲಿಗೆ ಹೋಗೋಣ ಅಂತ ಆ ಕಡೆಗೆ ಹೋಗ್ತಾ ಇದ್ದಾರೆ ಕೆಲವರು. ಏನ್ ಅನ್ಸುತ್ತೆ ಮ್ಯಾಮ್ ನಿಮ್ಗೆ ನೋಡೋದು? ಅದಕ್ಕೆ ನಾನು ಈ ವಿಷಯಕ್ಕೆ ನಮ್ಮ ಅಣ್ಣನ್ಗೆ ಹೇಳಿದೆ, ಫಸ್ಟ್ ನಾವು ಕನ್ನಡದಲ್ಲಿ ರಿಲೀಸ್ ಮಾಡೋಣ. ನನ್ನನ್ನು ಗುರುತಿಸಿರೋದು ಕರ್ನಾಟಕದಲ್ಲಿ, ನಾನು ಯಾರು ಅಂತ ಗೊತ್ತಿರೋದು ಇಲ್ಲಿ. ಹೌದು. ಸೊ ಇಲ್ಲಿ ಜನರು ನನ್ನ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾನು ಇವಾಗ ಇಲ್ಲಿ ಏರ್ಪೋರ್ಟ್ ಹೋಗ್ಲಿ, ಮತ್ತೊಂದು ಕಡೆ ಶಾಪಿಂಗ್ ಮಾಲ್ಗೆ ಹೋಗ್ಲಿ, ಎಲ್ಲಾ ಕಡೆ ಕೇಳೋದು ನೆಕ್ಸ್ಟ್ ನಿಮ್ಮ ಸಿನಿಮಾ ಯಾವುದು, ನೀವು ಯಾಕೆ ಸಿನಿಮಾ ಮಾಡ್ತಿಲ್ಲ? ಸೊ ಇದಕ್ಕೆಲ್ಲ ನಾನು ಅವ್ರಿಗೆ ಆನ್ಸರ್ ಕೊಡೋಕ್ಕಾಗಲ್ಲ. ಸಿನಿಮಾದ ಮೂಲಕ ರಿಲೀಸ್ ಆದ್ರೆ ನಾನು ಆನ್ಸರ್ ಮಾಡ್ಬೋದು. ಇವಾಗ ಈ ಸಿನಿಮಾ ಹಿಟ್ ಆದ್ರೆ ರಿಲೀಸ್ ಆಗಿ, ನಾನು ಹೇಳೋದು ಹಿಟ್ಟೇ ಆಗ್ಬೇಕಂತ ಇಲ್ಲ, ಸಿನಿಮಾ ಇಷ್ಟ ಆಗಿ ನಾನು ಪಾತ್ರ ಚೆನ್ನಾಗಿ ಮಾಡಿದೀನಿ ಅಂತ ಜನರು ಬಾಯಲ್ಲಿ ಬಂದ್ಬಿಟ್ರೆ ನಾನು ಗೆದ್ದ ಹಾಗೇನೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ಯಾನ್ ಇಂಡಿಯಾ ನನಗೆ ಅದ್ರ ಮೇಲೆ ಅಷ್ಟಿದಿಲ್ಲ. ಒಳ್ಳೆ ಸಿನಿಮಾ ಕೊಟ್ರೆ ನಾವ್ ಎಲ್ಲಿ ಬೇಕಾದ್ರೂ ರಿಲೀಸ್ ಮಾಡ್ಬೋದು. ನಮ್ ಕನ್ನಡ ಚಿತ್ರರಂಗ ಯಾರಿಗೂ ಏನು ಕಡಿಮೆ ಇಲ್ಲ. ಎಲ್ಲಾ ಕಡೆ ಒಳ್ಳೆ ಹೆಸರಿದೆ ನಮ್ಮ
ಸಿನಿಮಾಗೆ. ಖಂಡಿತ ಮ್ಯಾಮ್. ಎಸ್ ಮ್ಯಾಮ್, ಭೈರಾದೇವಿ ಅಕ್ಟೋಬರ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಿನಿಮಾ ಇದು. ಈ ಸಿನಿಮಾದ ಬಗ್ಗೆ ನಿಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಸೊ ಇದರ ಪ್ರಚಾರವನ್ನು ಅದ್ಭುತವಾಗಿ ಮಾಡಬೇಕು ಅನ್ನೋದು ಕೂಡ ಎಲ್ಲರೂ ಕೂಡ ಇದೆ. ನಮಗೀಗ ಆಸೆ ಇದೆ, ಟ್ರೈಲರ್ ನೋಡಬೇಕು, ಸಾಂಗ್ಸ್ಗಳು ನೋಡಬೇಕು, ಎಲ್ಲವೂ ಕೂಡ. ಏನೇನು ಕೊಡ್ತಾ ಹೋಗ್ತೀರಿ ಮ್ಯಾಮ್ ಮುಂದಿನ ದಿನಗಳಲ್ಲಿ? ತುಂಬ ಶಾರ್ಟ್ ಟೈಮಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದರೆ ರಾತ್ರಿಯಿಂದ ಬೆಳಿಗ್ಗೆ ಆಗೋಷ್ಟರಲ್ಲಿ ನನ್ನ ಮೈಂಡ್ ಚೇಂಜ್ ಆಗೋಯ್ತು. ಅಣ್ಣನ ಕಾಲ್ ಮಾಡಿ ಹೇಳಿದೆ, ಪ್ರಮೋಷನ್ ಸ್ಟಾರ್ಟ್ ಮಾಡೋಣ, ಭೈರಾದೇವಿ ಸಿನಿಮಾ ರಿಲೀಸ್ ಮಾಡೋಣ ಅಂದೆ. ಅವ್ನು ಶಾಕ್ ಆಗೋಗ್ಬಿಟ್ಟ, ಯಾವಾಗ ಮಾಡಬೇಕು? ಈ ನೆಕ್ಸ್ಟ್ ಮಂತ್ ಮಾಡೋಣ ಅಂದೆ. ಅಂದರೆ ನಾನು ಹೇಳಿದ್ದು ಸೆಪ್ಟೆಂಬರ್ ಎಂಡಲ್ಲಿ ಆಗಸ್ಟ್ ಹೇಳಿದ್ದು. ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬಂದ್ಬಿಡೋಣ ಅಂದೆ. ಅವ್ನು ಶಾಕ್ ಆದ, ಅಕ್ಟೋಬರ್ ಫಸ್ಟ್ ವೀಕಲ್ಲ, ಟೈಮೇ ಇಲ್ವಲ್ಲ. ನಾನು ಹೇಳಿದೆ, ಟೈಮ್ ಮಾಡ್ಕೋ, ನಾವು ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಟೀಮ್ ಸ್ವಲ್ಪ ನಾವೆಲ್ಲ ಆಕ್ಟಿವ್ ಆಗೋಣ, ನೀನೇನು ಸಡನ್ ಆಗಿ ಎದ್ಬಿಟ್ಟೆಯಲ್ಲ ಅಂತ. ಸೊ ಈಗ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಸಿನಿಮಾದ ಮೇಲಿದೆಯಲ್ಲ, ಸೊ ಈಗ ನಾವು ಆಕ್ಟಿವ್ ಆಗಿದ್ದೀವಿ. ಸೊ ಈಗ ಒಂದೊಂದೇ ಒಂದು ಏನು, ಇವಾಗ ನಾಡಿದ್ದು ನಮ್ಮ ರಮೇಶ್ ಸರ್ ಅವ್ರ ಬರ್ತ್ಡೇ ಇದೆ, ಸೊ ಅವಾಗ ಏನಾದರೂ ಲಾಂಚ್ ಮಾಡೋಣ. ಇನ್ನೂ ಇದೆ ನಮ್ಮ ಕೈಯಲ್ಲಿ, ಇನ್ನೂ ಆಲ್ಮೋಸ್ಟ್ ಒಂದು 25 ಡೇಸ್ ಮೇಲಿದೆ ನಮ್ಮ ಕೈಯಲ್ಲಿ. ಸೊ ಆರಾಮ್ಸೆ ಮಾಡ್ಬೋದು. ಒಂದು ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್, ಸಾಂಗ್ ಆಡಿಯೋ ಲಾಂಚ್, ಈ ತರ ಒಂದೊಂದೇ ಸ್ಟಾರ್ಟ್ ಮಾಡೋಣ. ನಮ್ಗೆ ಮೇಡಮ್ ಮಗಳು ಮೊದಲನೇ ಮೆಟ್ಲಲ್ವಾ? ಹೌದು. ಸೊ ಇನ್ನು ತುಂಬಾ ಮೆಟ್ಲುಗಳು ಹತ್ತಬೇಕು. ಅದಕ್ಕೆ ಕೇಳಿದೆ, ನಮ್ಗೆಲ್ಲರೂ ಕುತೂಹಲ ಇದೆ ಹೆಂಗಿದೆ ನೋಡ್ಬೇಕು ಅಂತ ಹೇಳಿ. ನಿಮ್ಮ ಮಗಳ ಬಗ್ಗೆ, ಶಮಿಕಾ ಬಗ್ಗೆ, ನಮ್ಗೆ ಹೇಗಿದ್ದಾರೆ, ಹೇಗಿರಬಹುದು, ಮೇಡಮ್ ತರ ಇದ್ದಾರಾ, ಹೆಂಗಿದ್ದಾರೆ, ಹಿಂಗೆಲ್ಲ ಕುತೂಹಲ. ನೀವು ಎಲ್ಲ ತೋರ್ಸಲ್ಲ, ಅವ್ರ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ್ಲೇ ತೋರಿಸೋ ಒಂದು ಪ್ಲಾನ್ ಅಲ್ಲಿ ಇದ್ದೀರಾ. ಆಗಿ ಎಲ್ಲಾದ್ರೂ ದೊಡ್ಡ ಮಟ್ಟದಲ್ಲಿ ಅವಳನ್ನ ಲಾಂಚ್ ಮಾಡ್ಬೇಕು ಅಂತ, ತೋರಿಸ್ಬೇಕು ಅಂತ ಆಸೆ. ಗೊತ್ತಿಲ್ಲ, ಸಿನಿಮಾ ಇರ್ಬೋದು, ಇಲ್ಲ ಟೆನ್ನಿಸ್ ಪ್ಲೇಯರ್ ಆಗಿರ್ಬೋದು, ಅದು ಅವಳಿಗೆ ಬಿಟ್ಬಿಟ್ಟಿದೀನಿ. ಇದು ಆಕ್ಟಿಂಗ್ ತುಂಬಾ ಇಷ್ಟ ಇದೆ ಅಂತ ಕೇಳ್ಪಟ್ಟೆ. ಬಹಳನೇ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಡಾನ್ಸ್. ಹೌದಾ? ಹೇಗಿರ್ತೀರಿ ಮ್ಯಾಮ್ ಅಮ್ಮ ಮಗಳು, ನಿಮ್ಮ ಒಡನಾಟದ ಬಗ್ಗೆ ಹೇಳೋದು? ಫ್ರೆಂಡ್ಸ್ ಆಕ್ಚುಲಿ. ಹೊರಗಡೆ ಹೋದ್ರೆ ಯಾರು ತಾಯಿ ಮಗಳು ಅಂತ ಹೇಳೋದೇ ಇಲ್ಲ, ಫ್ರೆಂಡ್ಸ್ ತರ ಇರ್ತೀವಿ. ಅವಳು ಆಕ್ಚುಲಿ ನನಗೆ ಬೈತಾ ಇರ್ತಾಳೆ, ನನಗೆ ನೀವು ಅಮ್ಮನ, ನಿಮಗೆ ನಾನಮ್ಮನ ಅಂತ. ನಾನು ಆ ಥರ ಇರ್ತೀನಿ ಅವಳ ಜೊತೆ. ಹೌದಾ? ನಾನು ತುಂಬ ಚೈಲ್ಡಿಶ್ ಆಗಿ ನನ್ನ ಬಿಹೇವಿಯರೇ ಆ ಥರ. ಸೊ ಹಾಗಾಗಿ ಒಂಥರ ಫ್ರೆಂಡ್ಸೇ ನಾವು. ಓಕೆ. ತಾಯಿ ಮಗಳಂತ ಹೇಳೋದ್ಕಿಂತ ಫ್ರೆಂಡ್ಸ್ ತರ ಇದ್ದೀವಿ. ಓಕೆ. ಸೊ ನಾನು ಏನ್ ಹೇಳಿದ್ರು ಕೇಳ್ತಾಳೆ, ತುಂಬಾ ಒಳ್ಳೆ ಮಗು. ಏನ್ ಹೇಳಿದ್ರೆ ಕೇಳಿದ್ರೆ. ಈ ಹೆಣ್ಮಕ್ಳೇ ಹಂಗೆ ಅಲ್ಲ ಮ್ಯಾಮ್, ಮನೇಲಿ ಇದ್ರೆ ಅದೊಂಥರ ದೀಪ, ಒಂಥರ ಖುಷಿ. ಹೆಣ್ಮಕ್ಳು ಓಡಾಡೋದೆಲ್ಲ. ನಿಮ್ಗೆ ನಿಮ್ಮ ಮಗಳು ಅಂತ ಬಂದಾಗ ಏನ್ ಇಷ್ಟ ಆಗುತ್ತೆ? ಆಕೆ ಏನು, ಯಾವ ತಂದೆ ತಾಯಿಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಗಂಡ್ ಮಗು ಆಗಿರ್ಬೋದು, ಅವ್ರವ್ರ ಮಕ್ಳು ಅವ್ರಿಗೆ ಇಷ್ಟ. ಆದ್ರೂ ಹೆಣ್ಮಕ್ಳಿದ್ರೆ ಒಂಥರ ಖುಷಿ ಅಲ್ವಾ ಎಲ್ರಿಗೂ. ಆಕೆಯಲ್ಲಿ ಏನ್ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿ? ಅವಳು ತುಂಬಾ ಸಾಫ್ಟ್ ನೇಚರ್, ಏನ್ ಹೇಳಿದ್ರು ಕೇಳ್ತಾಳೆ. ನೀನು ಇವಾಗ ಏನಾದ್ರೂ ಒಂದು ಓದೋ ವಿಷಯದಲ್ಲಿ ಇಷ್ಟ ಇರಲ್ಲ ಅನ್ಕೊಳ್ಳಿ, ಇದು ಓದಿದ್ರೆ ಚೆನ್ನಾಗಿರುತ್ತೆ ನೋಡು, ಈ ತರ ಮಾಡು. ಇವಾಗ ಟೆನ್ನಿಸ್ ಸ್ಟಾರ್ಟಿಂಗ್ ಅಲ್ಲಿ ಅವಳು ಸ್ವಲ್ಪ ಕಷ್ಟ ಆಗೋದು ಅವಳಿಗೆ, ಎಜುಕೇಶನ್ ಟೆನ್ನಿಸ್ ಎರಡು ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ಹೇಳ್ತಿದ್ದೆ, ಲೈಫಲ್ಲಿ ನಾವು ಕಷ್ಟ ಇವತ್ತು ಪಟ್ರೆ ನಾಳೆ ಸುಖವಾಗಿರ್ತೀವಿ. ಸೊ ಇವತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು ನಾವು, ಇಲ್ಲಾಂದ್ರೆ ನಾಳೆ ನಮ್ಮ ಲೈಫ್ ಚೆನ್ನಾಗಿರಲ್ಲ. ನಾನು ಇರೋ ದಿನದವರೆಗೂ ಓಕೆ, ಆಮೇಲೆ ಏನ್ ಮಾಡ್ತೀಯ ನೀನು, ಹಂಗೆಲ್ಲ ಹೇಳ್ಬೇಡಿ ನೀವು, ನಾನು ಮಾಡ್ತೀನಿ ಮಾಡು ಅಂತ ಹೇಳಿ ಮಾಡ್ತೀನಿ, ಅದು ಖುಷಿ ಆಗುತ್ತೆ. ಹೌದು, ಹೇಳ್ಬಾರ್ದು ನೀವು ಎದುರಿಸೋದು. ಎಸ್ ಮ್ಯಾಮ್, ಈಗ ನಿಮ್ಮ ಲಕ್ಕಿ ಎಲ್ಲ ಯಶ್ ಅವ್ರ ಜೊತೆ, ಸೊ ಅವರು ಕೂಡ ಗೆಸ್ಟ್ ಆಗಿ ಬರಬಹುದು ಅಂತ ಅನ್ಕೋತೀನಿ ನಾನು. ಏನು ಚಾನ್ಸಸ್ ಇದೆ ಅಂತ ಕೂಡ ಒಂದು ಟಾಕ್, ಈ ಸಿನಿಮಾದೇನೋ ಲಾಂಚ್ಗೆಲ್ಲ ಏನಾದರೂ ಕರೆಸ್ತಾರೆ ಅನ್ನೋ ಥರ ಒಂದು ಟಾಕ್ ಇದೆ. ಯಶ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೀವು ಹೇಳಿದ್ರಿ ಯಾರು ಹೆಂಗ್ ಬೇಕಾದ್ರೂ, ಆವಾಗಲೇ ಹೇಳ್ತಾ ಇದ್ರಿ ಯಾರು ಹೇಗ್ ಬೇಕಾದ್ರೂ ಆಗ್ಬೋದು, ಎಲ್ಲರನ್ನೂ ಸಮಾನವಾಗಿ ಕಾಣಿ ಅಂತ ಹೇಳಿ. ಅವತ್ತು ಯಶ್ ಅವರು ಯಾವ ಲೆವೆಲ್ಗೆ ಇದ್ದಾರೆ, ಎಷ್ಟು ಖುಷಿ ಇದೆ? ನಾನು ಅವ್ರದ್ದು ನಂದು ಇಂಟರ್ವ್ಯೂ ಮಾಡುವಾಗ, ಫಸ್ಟ್ ನಂದು ಯಶ್ ಅವ್ರದ್ದು ಇಲ್ಲೇ ಮನೇಲಿ ಇಂಟರ್ವ್ಯೂ ಆದಾಗ ನಾನು ಹೇಳ್ತಾ ಇದ್ದೆ, ಮುಂದೆ ಒಂದು ದಿವಸ ಅವ್ರ ಜೊತೆ ಆಕ್ಟ್ ಮಾಡೋದು ನನಗೆ ಡೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳಿದ್ದೆ ನಾನು. ಇವತ್ತು ಹಾಗೆ ಅವ್ರ ಡೇಟ್ ಸಿಗಲ್ಲ. ಸೊ ದೊಡ್ಡ ಅಂದ್ರೆ ಅವ್ರ ಡೆಡಿಕೇಶನ್, ಅವ್ರನ್ನ ಸಂಪರ್ಕದಲ್ಲಿದ್ದಾರಾ ಮೇಡಮ್? ಮಾತುಕತೆ ಅಂದ್ರೆ ಇಲ್ಲ ಅಷ್ಟು, ನಾನು ಯಾರ ಜೊತೆನೂ ನಾನು ಟಚ್. ಯಾಕೆ ಹಾಗೆ ಅಂತ? ಆದ್ರೆ ಸಿನಿಮಾ ಮಾಡೋದೇ ಕಡಿಮೆ ಅಲ್ಲ. ಸಿನಿಮಾ ಅಂತ ಶುರು ಆದ್ರೆ ನಾವು 4-5 ಸಿನಿಮಾ ಮಾಡ್ತಾ ಇದ್ವಿ, ಮೋಸ್ಟ್ಲಿ ಟಚ್ ಅಂದ್ರೆ ಇಲ್ಲ. ನನ್ನ ನೇಚರೇ ಹಾಗೆ. ನಾನು ಕಡಿಮೆ ಅಲ್ಲ, ಮುಂಚೆನೂ ಸಹ ನಾನು ಶೂಟಿಂಗ್ ಮಾಡೋ ಟೈಮಲ್ಲಿ ನನ್ನ ಹತ್ರ ಫೋನ್ ಇರ್ಲಿಲ್ಲ. ಈಗಲೂ ಯೂಸ್ ಮಾಡಲ್ಲ ನೀವು ಅಂತ ಕೇಳ್ಪಟ್ವಿ. ನೋಡಿ ನನ್ನ ಫೋನ್ ಎಲ್ಲಿ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ. ನಾನು ಜಾಸ್ತಿ ಏನು ಚಾಟಿಂಗ್, ವಾಟ್ಸಪ್ ಅದರಲ್ಲೆಲ್ಲ ನಾನು ಅಷ್ಟು ಆಕ್ಟಿವ್ ಇರಲ್ಲ. ನನಗೆ ಅದಷ್ಟು ಇಷ್ಟ ಇಲ್ಲ. ಮುಂಚೆ ಆ ದಿನದಲ್ಲೂ, ಆ ಟೈಮಲ್ಲೂ ಸಹ ನಾನು ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿ ಬಂದಾಗಲೂ
ಎಲ್ಲಾನು ನಮ್ಮ ತಂದೆನೇ ನೋಡ್ಕೋತಾ ಇದ್ದು. ನನ್ನ ಫೋನೇ ಇಲ್ಲ, ನನ್ನ ಯಾರು ಮಾತಾಡ್ಸ್ಬೇಕಂದ್ರೆ ನನ್ನ ತಂದೆ ಕಾಲ್ ಮಾಡ್ಬೇಕು, ಆಮೇಲೆ ನಾನು ಮಾತಾಡೋದು. ಇವಾಗ ನಮ್ಮ ಅಣ್ಣನ ಕಾಲ್ ಮಾಡ್ಬೇಕು. ಬಟ್ ಇದೆ, ಫೋನ್ ಇಲ್ಲ ಅಂತಲ್ಲ ಇದೆ, ಬಟ್ ನಾನು ಜಾಸ್ತಿ ಯಾರ ಹತ್ರನೂ ಟಚ್ ಅಲ್ಲಿ ಇಲ್ಲ. ಅಂದ್ರೆ ಬೇಡ, ಹಿಂಗೆ ಸುಮ್ಮನೆ ಸರಳವಾಗಿ ಸಿಂಪಲ್ ಆಗಿ ಇದ್ದು ಬಿಡೋಣ. ಇಲ್ಲ, ಆ ಥರ ಅಲ್ಲ. ಯಾರು ನನ್ನನ್ನು ಮಾತಾಡಕ್ಕೂ ಬರಲ್ಲ, ಎದುರ್ಕೋತಾರೆ, ಯಾಕೆ ಅಂತ ಗೊತ್ತಿಲ್ಲ. ಸಿನಿಮಾ, ನಾನು ಬೇರೆ ಬ್ಯಾನರಲ್ಲಿ ಸಿನಿಮಾ ಮಾಡ್ತೀನಿ, ನೀವು ಸಿನಿಮಾ ಮಾಡ್ತೀರಾ, ನೀವು ನಿಮ್ಮ ಬ್ಯಾನರ್ದೇ ಮಾಡಲ್ಲ, ರಿಲೀಸ್ ಮಾಡಲ್ಲ ಅಂದ್ರೆ ನಿಮ್ಗೆ ಟೈಮ್ ಇಲ್ಲ. ನಾನು ಆ ಥರ ಇಲ್ಲ. ನೋಡಿ, ನಾನು ದಮಯಂತಿ ಸಿನಿಮಾ ಮಾಡಿದೆ, ನಮ್ಮ ಸಿನಿಮಾನ ಸೈಡಿಗೆ ಇಟ್ಬಿಟ್ಟು ಆ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸು ಮಾಡೋಕ್ಕೆ ನಾನೆಲ್ಲ ಥರ ಸಪೋರ್ಟ್ ಮಾಡಿದೆ. ನಮ್ಮ ಸಿನಿಮಾ ಅಂದಿದ ತಕ್ಷಣ ಈ ಸಿನಿಮಾದಲ್ಲಿ ಸ್ವಲ್ಪ ನಮಗೆ ಅಡೆತಡೆಗಳು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ರಿಲೀಸ್ ಸ್ಲೋ ಅಂತ ಆಯಿತು. ಅದು ಬಿಟ್ಟರೆ ನನಗೆ ಹೊರಗಡೆ ಬ್ಯಾನರಿಂದ ಸಿನಿಮಾ ಬಂದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ನನ್ನ ಹತ್ರ ಬಂದು ಮಾತಾಡೋಕ್ಕೆ ಎದುರ್ಕೋತಾರೆ, ನಾನು ಏನು ಮಾಡಲಿ, ಅವ್ರಿಗೆ ಗೊತ್ತಿಲ್ಲ ನೀವು ಸ್ವೀಟ್ ಅಂತ. ಆದರೆ ಇವ್ರು ಚೇಂಜ್ ಆಗಿಬಿಟ್ಟಿದ್ದಾರೆ, ಚಾನ್ಸ್ ಇಲ್ಲ, ಇವ್ರು ಮುಂಚೆ ಥರ ಇಲ್ಲ. ನನ್ನ ಹತ್ರ ಮಾತಾಡ್ಸೋರ್ಗೆ ಮಾತ್ರ ಗೊತ್ತಿರುತ್ತೆ ನಾನು ಅಂದರೆ ಮುಂಚೆ ಥರನೇ ಇದ್ದೀನಿ ಅಂತ. ಬಟ್ ಹೊರಗಡೆ ಆ ಥರ ಅನ್ಕೋತಾರೆ, ಏನು ಮಾಡಿ. ಅಪ್ಪು ಸರ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆ ಕಳೆದಂಥ ಟೈಮ್ ಯಾವ್ದ್ರದ್ದು ಒಂದು ಬೆಸ್ಟ್ ಇನ್ಸಿಡೆಂಟ್, ಎಲ್ಲೂ ಹೇಳಿರಬಾರ್ದು, ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕಾಗ್ತದೆ ನನಗೆ. ಅವ್ರು ಇವತ್ತೆಲ್ಲರೂ ಕೂಡ ದೇವರು ಅಂತ ಪೂಜೆ ಮಾಡ್ತಾರೆ. ಎಲ್ಲರೂ ಏನು ಗಣಪತಿಗೆ ಹೇಗೆ ಪೂಜೆ ಸಲ್ಲುತ್ತೋ ಹಾಗೆ ಮ್ಯಾಮ್ ಏನೇ ಒಂದು ಪ್ರೋಗ್ರಾಮ್ ಆದರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೇನೆ, ಅವ್ರಿಗೊಂದು ಪೂಜೆ ಸಲ್ಲುತ್ತೆ. ನನಗೆ ಈಗಲೂ ನೆನಪಿರೋದು, ಅವರು ತೀರೋದ್ರಲ್ಲ ಅದಕ್ಕಿಂತ ಒಂದು 10 ದಿವಸ ಮುಂಚೆ ಅನಿಸುತ್ತೆ ನನಗೆ ಅವ್ರ ಡೇಟ್ಸ್ ಬೇಕಿತ್ತು. ನಾನು ಅವಾಗ ಫಸ್ಟ್ ನಾನು ಸಿನಿಮಾ ಮಾಡುವಾಗ್ಲೂ ನಾನು ಅವ್ರ ಹತ್ರ ಒಂದ್ಸಲ ಮಾತಾಡಿದ್ದೆ, ನನ್ನ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡೋದಕ್ಕೆ ನಿಮ್ಮ ಡೇಟ್ಸ್ ಬೇಕು ನನಗೆ ಅಂತ. ಸೊ ಅವತ್ತು ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಸೊ ಸಿನಿಮಾದ ಬಗ್ಗೆ ಮಾತಾಡ್ಬೋದಾ ಅಂತ. ಪಾಪ ಅವರೇ ಕಾಲ್ ಮಾಡಿದ್ರು, ಕಾಲ್ ಮಾಡಿ ನೀವು ಯಾವಾಗ ಸಿನಿಮಾ ಮಾಡ್ತಾ ಇದ್ದೀರಿ ಹೇಳಿ, ನೆಕ್ಸ್ಟ್ ಸಿನಿಮಾ ನಾನು ನಿಮ್ಮ ಜೊತೆ ಮಾಡ್ಬೇಕಂತ ಇದ್ದೀನಿ ಪ್ರೊಡಕ್ಷನಲ್ಲಿ, ಡೇಟ್ಸ್ ಕೊಡ್ತೀರಾ ನೀವು? ಅಯ್ಯೋ ನೀವೇನು ಹೇಳ್ತೀರಾ ಹೇಳಿ, ಎಲ್ಲಿ ಬರ್ಬೇಕು ಹೇಳಿ, ಯಾವಾಗ ಬೇಕು ಹೇಳಿ, ಡೇಟ್ಸ್ ಎಲ್ಲ ಕೇಳಿದ್ರು. ಸ್ವಲ್ಪ ದಿವಸ ಆದಮೇಲೆ ಆ ನ್ಯೂಸ್ ಕೇಳಿ ನನಗೆ ಶಾಕ್ ಆಗೋಯ್ತು. ನೋಡಿ, ನನಗೆ ಅದೃಷ್ಟನೇ ಇಲ್ಲ ಅವ್ರ ಜೊತೆ ಸಿನಿಮಾ ಮಾಡೋದು, ಆ್ಯಕ್ಟಿಂಗು ಇಲ್ಲ, ಪ್ರೊಡ್ಯೂಸ್ ಇದು ಭಾಗ್ಯನೂ ಇಲ್ಲ, ಆ ಥರ ಆಗೋಯ್ತು. ಅದೊಂದು ಬಹಳನೇ. ಮ್ಯಾಮ್, ನೀವು ನಟನೆ ಶುರು ಮಾಡಿದ ಸಂದರ್ಭದಲ್ಲಿ ಕ್ಯಾರವನ್ ಸಿಸ್ಟಮ್ ಎಲ್ಲ ಇರಲಿಲ್ಲ, ಈ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು ಅಂತೆಲ್ಲ ತುಂಬ ಕಷ್ಟ. ಒಂದು ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಕವರ್ ಮ್ಯಾಮ್, ಎಷ್ಟು ಕಷ್ಟ ಇತ್ತು. ಇವಾಗ ಎಲ್ಲವೂ ಕೂಡ ಇದೆ, ಎಲ್ಲ ರೀತಿಯಲ್ಲೂ ಫೆಸಿಲಿಟೀಸ್ಗಳಿದ್ದಾವೆ. ಆವಾಗ ನೀವು ಈ ಥರದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನ ಹೇಳ್ಕೋಬಹುದಾ ಅಂತ ಹೇಳಿ. ನಮಗೆ ಆ ಟೈಮ್ ಏನು ಗೊತ್ತಾ, ಒಂಥರ ಮಕ್ಕಳ ಆಟ ಅಲ್ವಾ. ಸೊ ನಮ್ಮ ಪಾಪ, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಅಲ್ಲಿ ನಮ್ಮ ಜೊತೆಲಿ ಇರೋರು ಕಾಸ್ಟ್ಯೂಮರ್ ಪಾಪ, ಅವರು ಹುಡುಗರು ಎಲ್ಲ ನಮಗೆ ಕ್ಲಾತ್ ಎತ್ಕೊಂಡು ಬರೋರು. ಮತ್ತು ನನ್ನ ಜೊತೆ ಫ್ಯಾಮಿಲಿ ಯಾರಾದರೂ ಇರೋರು ಯಾವಾಗಲೂ ಇರ್ತಿದ್ರು. ಮತ್ತು ಅವರು ಸಹ ಅಷ್ಟೇ, ನನ್ನ ಒಂದು ಫ್ಯಾಮಿಲಿ ಥರನೇ ನನ್ನ ಜೊತೆ ಇರೋರು, ಒಂದು ತಂಗಿ ಥರ, ಒಂದು ಮಗಳ ಥರ, ಈ ರೀತಿನೇ ನೋಡ್ತಾ ಇದ್ದಿದ್ದು. ಸೊ ಕ್ಲಾತ್ ಎತ್ಕೊಂಡು ಬರೋರು, ನಮ್ಮ ಪ್ರತಿಯೊಂದು ಕಾಸ್ಟ್ಯೂಮ್ ಚೇಂಜ್ ಇರ್ಬೋದು, ವಾಶ್ರೂಮ್ ಇಲ್ಲ, ಕಷ್ಟ ಆಗೋದು, ಮನೆಗಳಿಗೆ ಹೋಗಿ ಕೇಳ್ಬೇಕಾ. ಎಲ್ಲಿ ಆ ಟೈಮಲ್ಲಿ ನಾವು ಗುಡ್ಡೆಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಸಾಂಗ್ಸ್. ಅವಾಗ ಏನದು ಅದೇನು ಗುಡ್ಡೆ, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋಗ್ತಾ ಇದ್ವಲ್ಲ, ಅಲ್ಲಿ ಯಾವ ಮನೆ ಇರ್ತಿತ್ತು, ಅಲ್ಲೇ ಹೋಗೋದು. ಎಲ್ಲ ಶೂಟಿಂಗ್ ಮಾಡುವಾಗೆಲ್ಲ ತುಂಬ್ಕೊಳ್ಳೋರು ಶೂಟಿಂಗ್ ನೋಡಕ್ಕೆ. ಅವ್ರ ಮುಂದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ನೀರ್ ಕುಡಿದ್ರೆ, ನಾವು ಕಾರ್ ಹತ್ತಿದ್ರೆ ನೀರ್ ಟಚ್ ಮಾಡ್ತಾ ಇರ್ಲಿಲ್ಲ, ನೀರೇ ಕುಡಿತಾ ಇರ್ಲಿಲ್ಲ, ವಾಶ್ರೂಮ್ಗೆ ಹೋಗ್ಬೇಕಲ್ವಾ ಅಂತ. ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ನೀವು ಹೇಳಿದಾಗ ಬ್ಲ್ಯಾಕ್ ಕ್ಲಾತ್ ಎಲ್ಲ ಅಡ್ಡ ಇಟ್ಬಿಟ್ಟು, ಅವಾಗೆಲ್ಲ ಪಾಪ ತುಂಬಾ ಒಳ್ಳೆ ಜನರು ಇಂಡಸ್ಟ್ರಿಯಲ್ಲಿ. ಅದೇ ಇವಾಗೆಲ್ಲ ನೀವು ಹೇಳುವಾಗ ನಮ್ಗೆ ಭಯ ಆಗುತ್ತೆ, ಈ ಥರ ಇದ್ದಾರೆ ಆ ಥರ. ಆ ಟೈಮಲ್ಲೆಲ್ಲ ನಾನು ಆ ಥರ ಯಾರು ನೋಡಿಲ್ಲ. ಓಕೆ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಕನ್ನಡ ಸಿನಿಮಾ ಕತೆ ಮುಗ್ದೋಯ್ತು ಅನ್ನೋ ಥರ, ಮತ್ತು ಪೂಜೆಗಳು ಮಾಡೋದಂತೆ ಇವೆಲ್ಲವೂ ಕೂಡ ಕಾಣಿಸ್ದಾಗ ನಿಮಗೆ ಏನು ಅನಿಸ್ತಾ ಮ್ಯಾಮ್? ಇದು ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇದೆ, ಇನ್ನು ಜನ ಬರ್ತಾ ಇಲ್ಲ ಅಂತ, ಬಟ್ ಅದೆಲ್ಲ ಸುಳ್ಳಾಗ್ತಾ ಇದೆ. ಇದ್ರ ಪೂಜೆ ಮಾಡೋದು ಒಳ್ಳೆ ವಿಷಯನೇ ಅಲ್ವಾ, ಅದು ಒಳ್ಳೆ ವಿಚಾರನೇ. ಅದು ಯಾರು ಕೆಟ್ಟದ್ದು ಮಾಡೋ ಅಂಥದ್ದು. ಪೂಜೆ ನಾವೊಂದು ನಮ್ಮ ನಂಬಿಕೆ, ನಾವು ಮಾಡ್ತೀವಿ ಪೂಜೆ, ಅದರಿಂದ ಏನೋ ಒಳ್ಳೇದಾದ್ರೆ ಒಳ್ಳೇದಾಗುತ್ತೆ. ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಅನ್ನೋದು, ನಾವು ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ಬರ್ತಾರೆ. ಇವಾಗ ನೋಡಿ, ಲಾಸ್ಟ್ ನಮ್ ಕೆಲವು ಸಿನಿಮಾ, ಕಾಂತಾರ ಸಿನಿಮಾ ಹಿಟ್ ಆಯ್ತು, ಯಾಕೆ ಹೋದ್ರು ಜನ? ಒಳ್ಳೆ ಸಿನಿಮಾ ಕೊಟ್ವಿ, ನಮ್ಮ ಇಂಡಸ್ಟ್ರಿ ಕೊಟ್ಟಿದ್ದಕ್ಕೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಿದ್ದಾರೆ. ಆ ಥರ ಏನಿಲ್ಲ, ಒಳ್ಳೆ ಸಿನಿಮಾ ಕೊಟ್ರೆ, ಒಳ್ಳೆ ಸಿನಿಮಾ ಮಾಡಿ ಪ್ರಮೋಷನ್ ಸಹ ಚೆನ್ನಾಗಿ ಮಾಡಿ. ಕೆಲವು ಸಲ ಒಳ್ಳೆ ಸಿನಿಮಾ ಇರುತ್ತೆ, ಪ್ರಮೋಷನ್ ರಾಂಗ್ ಆಗಿರುತ್ತೆ, ಇಲ್ಲ ನಮ್ಮ ರಿಲೀಸಿಂಗ್ ಟೈಮ್ ರಾಂಗ್ ಇರುತ್ತೆ, ನಾವು ರಿಲೀಸ್ ಮಾಡೋ ಟೈಮಲ್ಲಿ ಬೇರೆ ಯಾವುದೋ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ ಆ ಥರ ಇಂದನೂ ಸಿನಿಮಾಗಳಿಗೆ ಹೊಡ್ತಾ ಬೀಳತ್ತೆ. ಓಕೆ ಮ್ಯಾಮ್, ಫೈನಲಿ ಬರ್ತಾ ಇದ್ದೀವಿ ಅಕ್ಟೋಬರ್ 3ಕ್ಕೆ. ಎಲ್ಲರೂ ಕೂಡ ಥಿಯೇಟರಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತ ನೀವು ಪ್ರೀತಿಯಿಂದ, ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳಿ ಮ್ಯಾಮ್. ಸಮಥಿಂಗ್ ಸ್ಪೆಷಲ್ ಏನೋ ಕೊಡ್ತೀನಿ, ಬರಲೇಬೇಕು ಅಂತ. ಖಂಡಿತವಾಗ್ಲೂ ತುಂಬ ಒಂದು
ದೊಡ್ಡ ನಿರೀಕ್ಷೆ ಇರೋವಂಥ ಸಿನಿಮಾ ಅಂದರೆ ನಾವು ಇದರಲ್ಲಿ ನಟಿಸಿದ್ದೀವಿ ಎಲ್ಲ ಸಿನಿಮಾ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಇದೊಂದು ವಿಭಿನ್ನವಾದಂಥ ಚಿತ್ರ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ಬೋದು, ಫ್ಯಾಮಿಲಿ ಸಮೇತರಾಗಿ ಈ ಸಿನಿಮಾನ ನೋಡ್ಬೋದು. ಒಂದು ಒಳ್ಳೆ ಕತೆ ಇರೋವಂಥ ಸಿನಿಮಾ. ನಿಮ್ಗೆ ಯಾರಿಗೂ ನಾವು ನಿರಾಶೆ ಮಾಡೋದಿಲ್ಲ. ದಯವಿಟ್ಟು ಥಿಯೇಟ್ರಿಗೆ ಬಂದು ಖಂಡಿತ ನೋಡಲೇಬೇಕು. ಈ ಸಿನಿಮಾ ಆದಮೇಲೆ ನನಗೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ಬೇಕಂತ ಆಸೆ ಇದೆ. ದಯವಿಟ್ಟು ಈ ಸಿನಿಮಾನ ಯಶಸ್ಸುಗೊಳಿಸ್ಬೇಕಷ್ಟೇ ನಾನು ಕೇಳ್ಕೊಳ್ಳೋದು. ಎಸ್ ಮ್ಯಾಮ್, ನಿಮಗೆ ಈ ದೈವ ಫೈನಲಿ ದೈವ ನಮ್ಮ ಕೊರಗಜ್ಜ ಎಲ್ಲ ಭಕ್ತೆ ನೀವು. ನಮ್ಮ ದೈವಗಳ ಬಗ್ಗೆ ಈ ಕಾಂತಾರ ಸಿನಿಮಾ ಆದ ಬಳಿಕ ಎಲ್ಲರೂ ಕೂಡ ಅದು ಆ ಕೋಲ ನೋಡೋದಕ್ಕೆ ಅಂತ ಹೋಗಿ ಸೇರುವಂಥದ್ದು, ಇದೆಲ್ಲ ತಿಳ್ಕೊಬೇಕು ನೋಡಬೇಕು ಅಂತ ಹೋಗುವಂಥದ್ದೆಲ್ಲವೂ ಇದೆ. ಸೊ ನೀವು ಕೂಡ ಈ ಕೊರಗಜ್ಜನ ಭಕ್ತಿ ಅಂತ ಕೇಳಿದ್ದೀನಿ, ದೈವಗಳ ಭಕ್ತಿ ನೀವು ಕೂಡ. ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿ ಆಚರಣೆಯ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅಯ್ಯೋ, ನಮ್ಮ ಮನೇಲಿ ಹೇಗೆ ಅಂದರೆ ಒಂದೇನಾದ್ರೂ ಕಳೆದೋದ್ರೂ ಕೂಡ ಕೊರಗಜ್ಜೆ ನೆನೆಸ್ಕೋತೀವಿ. ಮತ್ತೆ ನಮ್ಮ ಮಂಗಳೂರಲ್ಲಿ ನಮ್ದು ತೋಟ ಇದೆ, ಅಲ್ಲಿ ದೇವಸ್ಥಾನ ಕಟ್ಟಿದೀವಿ. ಪ್ರತಿ ವರ್ಷ ನೇಮೋತ್ಸವ ಅಂತ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಿಮ್ಗೆ ಗೊತ್ತಲ್ಲ, ಕೋಲ ನಮ್ದು ಸುಮಾರು ದೈವಗಳಿದೆ. ಇಲ್ಲಿ ಭೂತ ಅಂತಾರೆ, ಆಕ್ಚುಲಿ ನಾನು ಆ ವರ್ಡ್ ಯೂಸ್ ಮಾಡಲ್ಲ, ಯಾಕಂದ್ರೆ ಭೂತ ಅಂದ್ರೆ ಬೇರೆ ದೈವ ಆರಾಧನೆ ನಾವು ಮಾಡ್ತೀವಿ. ನಮ್ಗೆ ಏನೇ ಒಂದು ಕಷ್ಟ ಆದ್ರೂ ನಾವು ಅಲ್ಲಿ ಕೇಳ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಮ್ಗೆ ಆನ್ಸರ್ ಸಿಗುತ್ತೆ. ನಾವು ಮುಂಚೆಯಿಂದ ಅದನ್ನ ನಂಬ್ಕೊಂಡು ಬಂದಿರೋದು. ಹೌದು. ಪ್ರತಿ ವರ್ಷ ನಮ್ಮ ನೇಮೋತ್ಸವ ಫ್ಯಾಮಿಲಿ ಎಲ್ಲ ಸೇರೋದು ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಅದು. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನನಗೆ ಇಂಟರ್ವ್ಯೂ ಮಾಡಿದೆ ಅಂತ ಅನಿಸ್ಲಿಲ್ಲ ನಿಮ್ಮ ಜೊತೆ. ಏನೋ ಒಂದು ಹಳೆ ಫ್ರೆಂಡ್ ನೀವು, ಏನೋ ಮಾತಾಡಿದ್ವಿ ಅಂತ ಅನಿಸ್ತು ಮ್ಯಾಮ್. ಆಲ್ ದಿ ಬೆಸ್ಟ್. ಭೈರಾದೇವಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ 100%. ಎಲ್ಲರೂ ಕೂಡ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನಷ್ಟು ಸಿನಿಮಾಗಳನ್ನ ಕೊಡ್ತಾ ಹೋಗಿ, ಆದಷ್ಟು ಬೇಗ ನಿಮ್ಮ ಮಗಳನ್ನು ಕೂಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ರಾಜಕೀಯ ಎಂಟ್ರಿ ಕೂಡ ಇರಲಿ. ಖಂಡಿತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.